ಮಕ್ಕಳೇ, ನನ್ನ ಎಲ್ಲ ಪ್ರಿಯ ವಿದ್ಯಾರ್ಥಿಗಳಿಗೆ ಫಿಸಿಕ್ಸ್ ವಾಲಾ ಕನ್ನಡ ಕ್ಲಾಸ್ 9th and 10th ಯೂಟ್ಯೂಬ್ ಚಾನೆಲ್ಗೆ ಹಾರ್ದಿಕ ಸ್ವಾಗತ ಸುಸ್ವಾಗತ. ನಾನು ನಿಮ್ಮ ಮ್ಯಾಥಮೆಟಿಕ್ಸ್ ಮೆಂಟರ್ ವೈಷ್ಣವಿ. ಎಲ್ಲರೂ ಹೇಗಿದ್ದೀರಿ? ಎಲ್ಲರೂ ಚೆನ್ನಾಗಿದ್ದೀರಲ್ಲ? ಖುಷಿಯಾಗಿದ್ದೀರಾ? ನಗ್ನಗ್ತಾ ಇದ್ದೀರಾ? ಓದ್ತಿದ್ದೀರಾ? ಸರಿಯಾಗಿ ಅಭ್ಯಾಸ ಮಾಡ್ತಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಹೌದಾ? ಸೊ ಚೆನ್ನಾಗಿ ಓದಿ. ನೋಡಿ, ಇಷ್ಟು ದಿವಸ ಏನಾಯ್ತಲ್ಲ ಅದನ್ನ ಬಿಟ್ಬಿಡ್ರಿ. ಇನ್ನು ಮುಂದೆ ಏನದಲ್ಲ, ಅಟ್ಲೀಸ್ಟ್ ಈ 3 ತಿಂಗಳನ್ನ ಚೆನ್ನಾಗಿ ಉಪಯೋಗಿಸ್ಕೊಳ್ರಿ. ಡಿಸೆಂಬರ್, ಜನವರಿ, ಫೆಬ್ರವರಿನ. ಓಕೆ, ಮಾರ್ಚ್ ಏನಿದ್ರು ರಿವಿಷನ್ನಿಗೆ, ಓಕೆ, ಅದಕ್ಕೆ ಯೂಸ್ ಮಾಡ್ರಿ. ಮಾರ್ಚನ್ನ ಲೆಕ್ಕಕ್ಕೆ ಬಿಟ್ಬಿಡ್ರಿ. ಅಲ್ಲ, ಇರುತ್ತೆ ಹೇಳಿದ್ದು, ನಿಮಗೆ ಓದಲಿಕ್ಕೆ ಟೈಮ್ ಬೇಕಲ್ಲ, ಈ 3 ತಿಂಗಳನ್ನ ಚೆನ್ನಾಗಿ ಉಪಯೋಗಿಸ್ಕೊಳ್ರಿ. ಯಾರು ಓದಿಲ್ಲ ಅಂತ ಹೇಳ್ತಿದ್ದೀರಲ್ಲ ಅವ್ರಿಗೆ ಹೇಳ್ತಿರೋದು. ಸೊ ಓದ್ತಿದ್ರೆ ನೀವು ಅಫ್ಕೋರ್ಸ್ ನಿಮ್ಮನ್ನ ಹಿಡಿಯೋರೇ ಇಲ್ಲ. ಸೊ ಆರಾಮಾಗಿ ನೀವು ಒಳ್ಳೆ ಸ್ಕೋರ್ ಮಾಡಬಹುದು. ಹಂಗಂತ ಹೇಳಿ ಓದಿಲ್ಲ ಅಂತ ಹೇಳಿದ್ರಲ್ಲ, ಇನ್ನೂ ಶುರುನೇ ಮಾಡಿಲ್ಲ, ನಾನೇನು ಮಾಡಿಲ್ಲ ಅಂತ ಹೇಳ್ತಿರಲ್ಲ, ಅವರಿಗೂ ಕೂಡ ಇನ್ನೂ ಟೈಮು ಮಿಂಚಿಲ್ಲ. ಹೌದಾ? ಸೊ ಎಲ್ಲ ಆದ್ಮೇಲೆ ಕೊರಗೋದಕ್ಕಿಂತ ಇವಾಗಲೇ ನೀವು ಓದೋದಕ್ಕೆ ಶುರು ಮಾಡಿ. ಅರ್ಥ ಆಗ್ತಿದ್ದುದಾ? ಆಲ್ ರೈಟ್. ಸೊ ಯಾವಾಗ ಅವಕಾಶ ಬಂದಿರುತ್ತೋ ಅದನ್ನ ಕಳ್ಕೊಂಡ್ರೆ ನಾವು ದಡ್ಡರಾಗ್ತೀವಿ. ಅದೇ ಬಂದಿರೋ ಅವಕಾಶನ ಉಪಯೋಗಿಸ್ಕೊಂಡ್ರೆ ಬುದ್ಧಿವಂತರಾಗ್ತೀವಿ. ಹೌದಾ? ಸೊ ಇದು ನಿಮಗೆ ಕಷ್ಟ ಅನ್ಸ್ಬೋದು, 3 ತಿಂಗಳು ನಾವು ಕಷ್ಟಪಟ್ಟು ಓದ್ಬೇಕಲ್ಲ ಅಂತ. ಆದ್ರೆ ಇದೇ ಕಷ್ಟನೇ ನೀವು ಅವಕಾಶ ಮಾಡ್ಕೊಳ್ಳಿ. ಇದೇ ಅವಕಾಶ ನಿಮಗೆ. ಹೌದಾ? ಸೊ ಗಾಳಿ ಬಂದಾಗ ತುರ್ಕೋಬೇಕು. ಸ್ಟ್ರೈಕ್ ವೆನ್ ದ ಐರನ್ ಈಸ್ ಹಾಟ್. ಹೌದಾ? ಸೊ ಇದೆಲ್ಲ ಏನ್ ಹೇಳುತ್ತೆ, ಇವೆಲ್ಲ ಪ್ರೊವರ್ಬ್ಸು, ಗಾದೆಗಳು, ಅವೆಲ್ಲ ಏನ್ ಹೇಳುತ್ತೆ ಅಂದ್ರೆ ಅವಕಾಶ ಬಂದಾಗ ಬಿಡಬಾರ್ದು. ಸೊ ಇವಾಗ ಬಿಟ್ರೆ ಕೆಟ್ರಿ ಅಂತ ಅರ್ಥ. ಸೊ ಹಾಗಾಗಿ ಚೆನ್ನಾಗಿ ಓದ್ತಾ ಬನ್ನಿ. ದಿಸ್ ಇಸ್ ನಾಟ್ ಎ ಮೋಟಿವೇಶನ್, ದಿಸ್ ಇಸ್ ಅ ಫ್ಯಾಕ್ಟ್. ನಾನು ಮೋಟಿವೇಟ್ ಮಾಡ್ತಿಲ್ಲ, ಇರೋ ಫ್ಯಾಕ್ಟನ್ನು ಹೇಳ್ತಿದ್ದೀನಿ. ಅಲ್ಲ, ಮೋಟಿವೇಟು ಮಾಡ್ತಿದ್ದೀನಿ ಅನ್ಕೊಳ್ಳಿ. ನಿಮಗೆ ಮೋಟಿವೇಶನ್ ಅಂದ್ರೆ ಅದನ್ನ ಹಂಗೆ ತಗೋಬಹುದು. ಆದ್ರೆ ಇರೋ ಅಂತ ಫ್ಯಾಕ್ಟನ್ನೇ ಹೇಳ್ತಿದ್ದೀನಿ. 3 ತಿಂಗಳು ಉಳಿದಿದೆ, ಇವಾಗ ಕಾಲಹರಣ ಮಾಡಬೇಡಿ ಅಂತ ಹೇಳ್ತಿದ್ದೀನಿ. ಆಲ್ ರೈಟ್. ಸೊ ನೀವೆಲ್ಲ ಬುದ್ಧಿವಂತರು. ಖಂಡಿತ ನೀವು ಇರುವಂಥ ಟೈಮ್ನ ವ್ಯರ್ಥ ಮಾಡದೆ ಚೆನ್ನಾಗಿ ಓದ್ತಾ ಬರ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಹಾಗೆ ನಿಮಗೆ ಬೇಕಾಗಿರುವಂಥ ಎಲ್ಲ ಇಂಪಾರ್ಟೆಂಟ್ ಕ್ವಶನ್ಸ್ ಆಗಿರ್ಬೋದು, ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್ ಆಗಿರ್ಬೋದು, ಇವುಗಳನ್ನು ಸಾಲ್ವ್ ಮಾಡುವಂಥ ಎಲ್ಲ ಸೆಷನ್ಸು ಬರುತ್ತೆ. ಡೋಂಟ್ ವರಿ, ದಯವಿಟ್ಟು ಓದ್ತಾ ಬನ್ನಿ, ಚೆನ್ನಾಗಿ ಅಭ್ಯಾಸ ಮಾಡಿ ಅಂತ ಹೇಳ್ತಾ ಇವತ್ತಿನ ನಮ್ಮ ಸೆಷನ್ನ ಶುರು ಮಾಡ್ತಿದ್ದೀನಿ. ನಾವು ಯಾವ ಚಾಪ್ಟರ್ನ ಡಿಸ್ಕಸ್ ಮಾಡ್ತಿದ್ವಿ ಅಂತ ನೆನಪಿದೆನಾ? ನಾವು ಪ್ರೊಬಬಿಲಿಟಿನ ಡಿಸ್ಕಸ್ ಮಾಡ್ತಿದ್ವಿ. ಹೌದಾ? ಸೊ ಇವತ್ತು ನಮ್ಮ 3ನೇ ಸೆಷನ್. ಹಾಗಿದ್ರೆ ಇವತ್ತಿನ ನಮ್ಮ ಕ್ಲಾಸಲ್ಲಿ ಏನು ಕಲಿಯೋದಕ್ಕೆ ಹೊರಟಿದ್ದೀವಿ ಅಂತ ಹೇಳಿ ತಿಳ್ಕೊಳ್ಳೋಣ. ಆದರೆ ನಮ್ಮ ಅಭ್ಯಾಸ ಏನು, ಯಾವಾಗಲೂ ಹಿಂದಿನ ಸೆಷನ್ ಒಳಗೆ ಏನು ಕಲ್ತಿದ್ವಿ ಅನ್ನೋದನ್ನ ರಿವೈಸ್ ಮಾಡೋದು. ಹೌದಾ? ಸೊ ಪ್ರೊಬಬಿಲಿಟಿಯಲ್ಲಿ 2 ಸೆಷನ್ಸ್ನ ಆಲ್ರೆಡಿ ಕಳೆದಿವಿ. ಮೊದಲನೇ ಸೆಷನಲ್ಲಿ ನಾವು ನೋಡಿದ್ದು ಪ್ರೊಬಬಿಲಿಟಿ ಕಾನ್ಸೆಪ್ಟ್ಗಳು, ಎಕ್ಸಾಂಪಲ್ ಕ್ವಶನ್ಸ್ಗಳು. ಹೌದಾ? ಆ ಒಂದು ಚಿಕ್ಕ ಕಾನ್ಸೆಪ್ಟ್ ಮೇಲೆ ಹಲವಾರು ಪ್ರಶ್ನೆಗಳನ್ನು ಸಾಲ್ವ್ ಮಾಡ್ತಾ ಬರ್ತಿದ್ದೀವಿ. ಸೊ ನಿನ್ನೆ ಒಂದು ಸೆಷನಲ್ಲಿ ಕೂಡ ಪ್ರಶ್ನೆಗಳನ್ನು ಸಾಲ್ವ್ ಮಾಡೋದೇ ಆಯಿತು, ಕ್ವಶನ್ಸ್ಗಳನ್ನು. ಇವತ್ತು ಉಳಿದಿರೋಂಥ ಕ್ವಶನ್ಸ್ನ ಸಾಲ್ವ್ ಮಾಡೋಣ. ಇಲ್ಲಿಗೆ ನಮ್ಮ ಪ್ರೊಬಬಿಲಿಟಿ ಚಾಪ್ಟರ್ ಕಂಪ್ಲೀಟ್ ಆಗುತ್ತೆ. ಸೊ ನಾಳೆ ಎಕ್ಸಾಂಪಲರ್. ಓಕೆ, ಸರಿ. ಆಲ್ ರೈಟ್. ಇವತ್ತಿನ ನಮ್ಮ ಸೆಷನ್ ಹೇಗೆ ಕಳೀತಿದ್ದೀವಿ ಅಂದರೆ ಎಕ್ಸಸೈಸ್ ಕ್ವಶನ್ಸ್ನ ಸಾಲ್ವ್ ಮಾಡೋದ್ರ ಮೂಲಕ. ಹೌದಾ? ಸರಿ. ಹಾಗಿದ್ರೆ ಪ್ರಶ್ನೆಗಳನ್ನು ಸಾಲ್ವ್ ಮಾಡಲಿಕ್ಕೆ ಶುರು ಮಾಡೋಣ. ಇನ್ನು ತಡ ಮಾಡೋದು ಬೇಡ. ಆದರೆ ನಮಗೊಂದು ವಿಷಯ ಗೊತ್ತು, ನಾವು ಯಾವಾಗ ಒಂದು ಸೆಷನಲ್ಲಿ ಬರೀ ಕ್ವಶನ್ಸ್ನ ಸಾಲ್ವ್ ಮಾಡ್ತಿದ್ದೀವಿ ಅಂದರೆ ಯಾವ ಕಾನ್ಸೆಪ್ಟ್ ಮೇಲೆ ಸಾಲ್ವ್ ಮಾಡ್ತಿದ್ದೀವಿ ಅನ್ನೋದು ತುಂಬ ಮುಖ್ಯ. ಹೌದಾ? ಸೊ ಹಾಗಾಗಿ ಅದನ್ನು ಒಮ್ಮೆ ರಿವೈಸ್ ಮಾಡಿ ಹೋಗೋಣ. ನಾವು ಯೂಸ್ ಮಾಡೋದೇ ಪ್ರೊಬಬಿಲಿಟಿ ಕಾನ್ಸೆಪ್ಟು, ದಟ್ ಈಸ್ ಫಾರ್ಮುಲಾ ಪಿ ಆಫ್ ಇ. ಹೌದಾ? ಪಿ ಆಫ್ ಇ ಇಲ್ಲಿ ಏನನ್ನ ಹೇಳುತ್ತೆ? ಪ್ರೊಬಬಿಲಿಟಿ ಆಫ್ ಹ್ಯಾಪನಿಂಗ್ ಆಫ್ ಎನಿ ಇವೆಂಟ್ ಅಥವಾ ಪ್ರೊಬಬಿಲಿಟಿ ಆಫ್ ಗೆಟಿಂಗ್ ಎನಿ ಇವೆಂಟ್. ಸೊ ಹೆಂಗೆ ಇದನ್ನು ಡಿಫೈನ್ ಮಾಡ್ತೀರಿ ಅಂದರೆ ನಂಬರ್ ಆಫ್ outcomes favorable to E. ಹೌದಾ? number of outcomes favorable to E divided by total number of all possible outcomes. ಹೌದಾ? all possible outcomes. ಇದನ್ನ ನಾವು ಖಂಡಿತ ಉಪಯೋಗಿಸ್ತೀವಿ. ಈ ಒಂದು ಇದರ ಬೇಸಿಸ್ ಮೇಲೆ ಪ್ರಶ್ನೆಗಳನ್ನ ಸಾಲ್ವ್ ಮಾಡೋದು. ಹೌದಾ? ಸೊ ಇದನ್ನ ಬಿಟ್ರೆ ಇನ್ನು ಬೇಸಿಕ್ ಕಾನ್ಸೆಪ್ಟ್ ಅಂದ್ರೆ ಯಾವುದು? ದಟ್ ಈಸ್ ಪಿ ಆಫ್ ಇ ಆಲ್ವೇಸ್ ಲೈಸ್ ಬಿಟ್ವೀನ್ 0 ಹಾಗೆ 1. ಹೌದಾ? ಸೊ ಬರುವಂಥ ಪ್ರೊಬಬಿಲಿಟಿ ಯಾವಾಗಲೂ 0ಗೆ ಅಥವಾ 1ಗೆ ಈಕ್ವಲ್ ಇರುತ್ತೆ. ಹಾಗೆ ಅವೆರಡರ ಮಧ್ಯೆನೇ ಬರುವಂಥದ್ದು. 0ಗಿಂತ ಕಡಿಮೆ ಇರಲ್ಲ, 1ಗಿಂತ ಜಾಸ್ತಿ ಇರಲ್ಲ. ಸರಿ. ಮತ್ತೆ ಇನ್ನೊಂದು ಪಿ ಆಫ್ ಗೆಟಿಂಗ್ ಎನಿ ಇವೆಂಟ್.
ಪಿ ಆಫ್ ನಾಟ್ ಗೆಟಿಂಗ್ ಎನಿ ಇವೆಂಟ್ ವಿಲ್ ಬಿ ಆಲ್ವೇಸ್ ಈಕ್ವಲ್ ಟು 1. ಇದು ನಮಗೆ ಗೊತ್ತಿರೋದೆ, ಹೌದಾ? ದಟ್ ಈಸ್ ಪಿ ಆಫ್ ಇ ಪ್ಲಸ್ ಪಿ ಆಫ್ ಇ ಬಾರ್ ವಿಲ್ ಬಿ ಈಕ್ವಲ್ ಟು 1. ಆಲ್ ರೈಟ್, ಈಗ ಪ್ರಶ್ನೆಗಳನ್ನು ಸಾಲ್ವ್ ಮಾಡ್ತಾ ಹೋಗೋಣ. ಮೊದಲನೇ ಪ್ರಶ್ನೆ, 5 ಕಾರ್ಡ್ಸ್, ದ 10, ಜಾಕ್, ಕ್ವೀನ್, king and ace of diamonds are well shuffled with their face downwards. One card is then picked up at random. Probability ಕೇಳ್ತಿದ್ದಾರೆ. What is the probability that the card is the queen? If the queen is drawn and put aside, what is the probability that the second card picked up is an ace, a queen? ಏನು ನಾನು ಸುಮ್ಮನೆ ಓದ್ಬಿಟ್ರೆ ಏನು ಅರ್ಥ ಆಯ್ತು ಇದರಿಂದ? ಇವಾಗ ಅರ್ಥ ಮಾಡ್ಕೊಳ್ಳೋಣ. ಓಕೆ, ಸೊ ಏನು ಕೊಟ್ಟಿದ್ರು, ಮೊದಲು 5 ಕಾರ್ಡ್ ಅದಂತೆ. ನಾನಂತರ ಇವತ್ತು ಕಾರ್ಡ್ಸ್ ಆಡಿಲ್ಲ, ಬಟ್ ಆದರೂ ಹೇಳ್ತಿದ್ದೀನಿ. 5 ಕಾರ್ಡ್ಸ್, ಅದರೊಳಗೆ ಒಂದು 10. ಓಕೆ, 10 ಕಾರ್ಡ್ ಹೆಸರೇ 10. ಇನ್ನೊಂದು ಜಾಕ್, ಕ್ವೀನ್, ಕಿಂಗ್ ಹಾಗೆ ಏಸ್ ಆಫ್ ಡೈಮಂಡ್ಸ್ ಅನ್ನುವಂಥ 5 ಕಾರ್ಡ್ಸ್ ಇದೆ. ಎಲ್ಲ ಡಿಫ್ರೆಂಟ್ ಇರೋದೇ 5 ಅಂದರೆ ಎಲ್ಲವೂ ಒಂದೊಂದು ಇದ್ದಾವೆ ಅಂತ. ಓಕೆ, ಸರಿ, ಈಗ ಅವುಗಳನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಶಫಲ್ ಮಾಡಿ ಏನು ಮಾಡ್ತಾರೆ, ಇಡ್ತಾರೆ. ಅದರಲ್ಲಿ ಯಾವುದಾದ್ರೂ ಒಂದನ್ನು ರ್ಯಾಂಡಮ್ ಆಗಿ ತೆಗೆದಾಗ ನಮ್ಮ ಕೆಲಸ ಏನು ಇವಾಗ? ವಾಟ್ ಈಸ್ ದ ಪ್ರಾಬಬಿಲಿಟಿ ಆಫ್ ಗೆಟಿಂಗ್ ದ ಕಾರ್ಡ್ ವಿಚ್ ಈಸ್ ಕ್ವೀನ್? ಸಿಂಪಲ್. ಸೊ ಮಾಡ್ತಾ ಹೋಗೋಣ, ಸಾಲ್ವ್ ಮಾಡ್ತಾ ಹೋಗೋಣ. ಫಸ್ಟು ಟೋಟಲ್ ನಂಬರ್ ಆಫ್ ಔಟ್ಕಮ್ಸ್ನ ಬರಿತೀನಿ. ಟೋಟಲ್ ನಂಬರ್ ಆಫ್ ಆಲ್ ಪಾಸಿಬಲ್ ಔಟ್ಕಮ್ಸ್, ಹೌದಾ? ಟೋಟಲ್ ನಂಬರ್ ಆಫ್ ಆಲ್ ಪಾಸಿಬಲ್ ಔಟ್ಕಮ್ಸ್ ಇಸ್ ಈಕ್ವಲ್ ಟು ಎಷ್ಟಿದೆ? ಕಾರ್ಡ್ ಇರೋದೇ 5, ಹಾಗಿದ್ರೆ ಔಟ್ಕಮ್ಸ್ ಕೂಡ 5 ಇರುತ್ತೆ, ಹೌದಾ? ಓಕೆ, ಮತ್ತೆ ಇವಾಗ ಕೇಳ್ತಿರೋದೇನು? ಮೊದಲನೇದು ಗೆಟ್ಟಿಂಗ್ ದ ಪ್ರಾಬಬಿಲಿಟಿ ಆಫ್ ಗೆಟ್ಟಿಂಗ್ ದ ಕ್ವೀನ್. ಬರೀರಿ, ಪಿ ಆಫ್ ಗೆಟ್ಟಿಂಗ್ ಕ್ವೀನ್ ಅಲ್ವಾ? ಗೆಟ್ಟಿಂಗ್ ಕ್ವೀನ್ ವಿಚ್ ಈಸ್ ಈಕ್ವಲ್ ಟು, ನೋಡಿ 5 ಕಾರ್ಡ್ ಇದೆ. ನಾನು ಆಗಲೇ ಹೇಳಿದೆ ಎಲ್ಲವೂ ಒಂದೊಂದೇ ಇರೋದು. ಕಿಂಗ್ ಆಗಲಿ, ಕ್ವೀನ್ ಆಗಲಿ, ಆಮೇಲೆ ಇನ್ನೊಂದು ಯಾವುದು ಜಾಕ್ ಆಗಲಿ, ಇವೆಲ್ಲ ಒಂದೊಂದೇ ಇರೋದು. ಹಾಗಿದ್ರೆ ಇದಿಷ್ಟು ಕಾರ್ಡ್ ಒಳಗೆ ಒಂದು ಕ್ವೀನನ್ನು ತೆಗೆದ್ರೆ ಔಟ್ ಆಫ್ 5 ಪಾಸಿಬಲ್ ಔಟ್ಕಮ್ಸ್ ಏನು ಬರುತ್ತೆ? ಪ್ರಾಬಬಿಲಿಟಿ 1/5. ಇಷ್ಟು ಸಿಂಪಲ್, ಹೌದು ಅಲ್ವೋ? ಇರೋದೇ 5 ಕಾರ್ಡು, ಅದರೊಳಗೆ ಒಂದು ಕ್ವೀನ್ ಅಷ್ಟೆ. ಸೊ ದಿಸ್ ಇಸ್ ದ ಆನ್ಸರ್ ಫಾರ್ ಫಸ್ಟ್ ಸಬ್ ಕ್ವೆಶನ್. ಹಾಗಿದ್ರೆ ಎರಡನೇದ್ರ ಕಡೆ ಹೋಗೋಣ. ಇಫ್ ದ ಕ್ವೀನ್ ಈಸ್ ಡ್ರಾನ್ ಅಂಡ್ ಪುಟ್ ಅಸೈಡ್, ವಾಟ್ ಈಸ್ ದ ಪ್ರಾಬಬಿಲಿಟಿ ದಟ್ ದ ಸೆಕೆಂಡ್ ಕಾರ್ಡ್ ಪಿಕ್ಡ್ ಅಪ್ ಈಸ್ ಆನ್ ಏಸ್, ಎ ಕ್ವೀನ್? ಈಗ ಆ 5 ಕಾರ್ಡ್ ಒಳಗೆ ಕ್ವೀನನ್ನು ತೆಗೆದು ಪಕ್ಕಕ್ಕಿಡ್ತಾರೆ. ಉಳಿದಿದೆ ಎಷ್ಟು ಕಾರ್ಡು? 4. ಆ 4ರೊಳಗೆ ಚಾನ್ಸಸ್ನ ಫೈಂಡ್ ಔಟ್ ಮಾಡಬೇಕು. ಏನು ಚಾನ್ಸು? ಏಸ್, ಒಂದು ಏಸ್ ಆಫ್ ಡೈಮಂಡ್ ಬರುವಂಥ ಚಾನ್ಸ್ ಎಷ್ಟಿದೆ, ಇನ್ನೊಂದು ಕ್ವೀನ್ ಬರುವಂಥ ಚಾನ್ಸ್ ಎಷ್ಟಿದೆ, ಇಷ್ಟನ್ನು ಫೈಂಡ್ ಔಟ್ ಮಾಡಬೇಕು. ಓಕೆ, ಸೊ ಇಲ್ಲಿ ಬರೀತೀನಿ, ಇಲ್ಲಿ ಬೇಡ, ನೆಕ್ಸ್ಟ್ ಸ್ಲೈಡಲ್ಲಿ ಬರೆಯೋಣ. ಇಲ್ಲಿ ಓಕೆ, ರಿಮೇನಿಂಗ್ ಕಾರ್ಡ್ಸ್. ಈಗ ರಿಮೇನಿಂಗ್ ಕಾರ್ಡ್ಸ್, ಒನ್ಸ್ ಕ್ವೀನ್ ಈಸ್ ಟೇಕನ್ and kept aside, ಹೌದಾ? and kept aside. ಸೊ ಹಾಗಿದ್ರೆ ರಿಮೇನಿಂಗ್ ಕಾರ್ಡ್ಸ್ ಎಷ್ಟಿದೆ? ಟೋಟಲ್ 4. ಅರ್ಥ ಆಯ್ತಲ್ಲ? ಈಗ 4ರೊಳಗೆ ಎ ಏನಿದೆ? ಪಿ ಆಫ್ ಗೆಟ್ಟಿಂಗ್ ಅನ್ ಏಸ್, ಹೌದಾ? ಏಸ್, ಪಿ ಆಫ್ ಏಸ್ ಅಂದರೆ ನೋಡಿ 4 ಕಾರ್ಡ್ಸ್ ಒಳಗೆ ಏಸ್ ಎಷ್ಟಿರುತ್ತೆ? 1. ಎಲ್ಲವೂ ಒಂದೊಂದೇ ಇರೋದು. ಸೊ 1 ಔಟ್ ಆಫ್ 4. ಓಕೆ, ನೆಕ್ಸ್ಟ್ ಬಿ, ಪಿ ಆಫ್ ಗೆಟ್ಟಿಂಗ್ ಕ್ವೀನ್ ಅಂತ ಹೇಳ್ತಿದ್ದಾರೆ. ಕ್ವೀನ್ ಎಲ್ಲಿಂದ ಬರ್ತದೆ? ತೆಗೆದು ಆಲ್ರೆಡಿ ಪಕ್ಕಕ್ಕೆ ಇಟ್ಟಿದ್ದಾಯ್ತು. ಹಾಗಿದ್ರೆ ದೇರ್ ಈಸ್ ಝೀರೋ ಪ್ರಾಬಬಿಲಿಟಿ ಆಫ್ ಗೆಟ್ಟಿಂಗ್ ಕ್ವೀನ್. ಕ್ವೀನ್ ಕಾರ್ಡ್ ಇಲ್ಲ, ಹಾಗಾಗಿ 0 ಔಟ್ ಆಫ್ 4 ಪಾಸಿಬಿಲಿಟಿ. ಓಕೆ, ಸೊ ಇಷ್ಟೇ ಆನ್ಸರ್, ಇಷ್ಟೇ. ಅರ್ಥ ಆಯ್ತಾ? ಓಕೆ, ಫೈನ್. ಈಗ ಮುಂದಿನ ಪ್ರಶ್ನೆ ಕಡೆ ಹೋಗೋಣ. ಸಿಂಪಲ್ ಆಗಿತ್ತಲ್ಲ ಪ್ರಶ್ನೆ? ಸಿಂಪಲ್ ಆಗೇ ಇತ್ತು. ಈ ಪ್ರಾಬಬಿಲಿಟಿ ಒಳಗೆ ಎಲ್ಲ ಸಿಂಪಲ್ಲೇ ಇರುತ್ತೆ ಆಲ್ಮೋಸ್ಟು, ಬಟ್ ಸ್ವಲ್ಪ ಕನ್ಫ್ಯೂಸಿಂಗ್ ಇರುತ್ತೆ, ಎಲ್ಲವೂ ಅಲ್ಲ, ಅಲ್ಲಲ್ಲಿ. ಓಕೆ, ಸರಿ. ನೆಕ್ಸ್ಟ್ ಪ್ರಶ್ನೆ, 12 ಡಿಫೆಕ್ಟಿವ್ ಪೆನ್ಸ್ ಆರ್ ಆಕ್ಸಿಡೆಂಟಲಿ ಮಿಕ್ಸ್ಡ್ ವಿತ್ 132 ಗುಡ್ ಒನ್ಸ್.
It is not possible to just look at a pen and tell whether or not it is defective. One pen is taken out at random from this lot. Determine the probability that the pen taken out is a good one ಅಂತ ಹೇಳ್ತಿದ್ದಾರೆ. ನೋಡಿ, ಟೋಟಲ್ 12 ಡಿಫೆಕ್ಟಿವ್ ಪೆನ್ ಅದಂತೆ. ಡಿಫೆಕ್ಟಿವ್ ಪೆನ್ ಅಂದರೆ ಏನು? ಬರೆಯಲ್ಲ ಅಂತ ಅರ್ಥ ಅಷ್ಟೇ, ಹೌದಾ? ಸೊ ಅಷ್ಟೇ. ಅದ್ರ ಜೊತೆಗೆ ಅಷ್ಟೇ ಅಲ್ಲದೆ ಏನಾಗಿದೆ, ಅದ್ರ ಜೊತೆಗೆ 132 ಒಳ್ಳೆ ಪೆನ್ಸ್ಗಳು ಮಿಕ್ಸ್ ಆಗಿದಂತೆ ಅಕಸ್ಮಾತಾಗಿ. ಓಕೆ, ಈಗ ಯಾವುದೇ ಪೆನ್ನನ್ನು ನೋಡಿಬಿಟ್ಟು ನಾವು ಹೇಳಲಿಕ್ಕೆ ಸಾಧ್ಯ ಇಲ್ಲ ಅದು ಬರೀತದೋ ಇಲ್ಲೋ ಅಂತ ಹೇಳಿ. ಹೆಂಗೆ ಹೇಳ್ತೀರಿ? ಹೌದಾ, ಕರೆಕ್ಟು. ಈಗ ಒಂದು ಪೆನ್ನನ್ನು ರ್ಯಾಂಡಮ್ ಆಗಿ ತೆಗೆದಾಗ ಅದರಿಂದ ನಾವಿವಾಗ ಪ್ರೊಬಬಿಲಿಟಿ ಫೈಂಡ್ ಔಟ್ ಮಾಡಬೇಕಾಗಿರೋದೇನು? ವಿಚ್ ಪೆನ್ ಟೇಕೆನ್ ಔಟ್ ಈಸ್ ಎ ಗುಡ್ ಒನ್. ಅಂದರೆ ಗುಡ್ ಪೆನ್ಸ್ಗಳನ್ನು ತೆಗೆಯುವಂತಹ ಪ್ರೊಬಬಿಲಿಟಿ ಎಷ್ಟಿದೆ ಅನ್ನೋದನ್ನು ಫೈಂಡ್ ಔಟ್ ಮಾಡಬೇಕು ಅಷ್ಟೇ. ಓಕೆ, ಸೊ ಈಗ ಮೊದಲನೇದಾಗಿ ಬರೀತೀನಿ. ಏನು ಬರಿಬೇಕು? ಟೋಟಲ್ ನಂಬರ್ ಆಫ್ ಆಲ್ ಪಾಸಿಬಲ್ ಔಟ್ಕಮ್ಸ್. ಆಲ್ ಪಾಸಿಬಲ್ ಔಟ್ಕಮ್ಸ್ ಇಸ್ ಈಕ್ವಲ್ ಟು, ನೋಡಿ, ಪಾಸಿಬಲ್ ಔಟ್ಕಮ್ಸ್ ಅಂತ ಬಂದಾಗ ಡಿಫೆಕ್ಟಿವ್ ಪೆನ್ಸು, ಗುಡ್ ಪೆನ್ಸು ಎರಡನ್ನೂ ಆ್ಯಡ್ ಮಾಡಬೇಕು. ಇಲ್ಲಿ ಪೆನ್ ಅಂತ ಅಂದ್ರೆ ಏನು, ಔಟ್ಕಮ್ಸ್ ಅಂದ್ರೆ ಏನು? ಯಾವುದಾದ್ರೂ ಒಂದು ಪೆನ್ನನ್ನು ತೆಗಿಯೋದಷ್ಟೇ. ಅದು ಡಿಫೆಕ್ಟಿವೋ ಅಥವಾ ನಾಟ್ ಡಿಫೆಕ್ಟಿವೋ ಸಂಬಂಧ ಇಲ್ಲ, ಹೌದಾ? ಹಾಗಾಗಿ ಏನು ಮಾಡ್ತೀರಿ? ಔಟ್ಕಮ್ಸ್ ಅಂತ ಬಂದಾಗ 12 ಪ್ಲಸ್ 132 ಎರಡನ್ನೂ ಆ್ಯಡ್ ಮಾಡ್ತೀರಿ. ಸೊ ಇಲ್ಲಿ ನಿಮಗೆ ಸಿಗೋದು 144. ದಿಸ್ ಇಸ್ ದ ಟೋಟಲ್ ನಂಬರ್ ಆಫ್ ಆಲ್ ಪಾಸಿಬಲ್ ಔಟ್ಕಮ್ಸ್. ಈಗ ಇದರಲ್ಲಿ ಇಲ್ಲಿ ಬರೀತೀನಿ ನಂಬರ್ ಆಫ್ defective pens. Number of defective pens ಎಷ್ಟಿದೆ? 12 ಇದೆ. ಅದೇ ರೀತಿ ನಂಬರ್ ಆಫ್ ನೆಕ್ಸ್ಟ್ ಏನು? ಗುಡ್ ಪೆನ್ಸ್, ಹೌದಾ? ನಂಬರ್ ಆಫ್ ಗುಡ್ ಪೆನ್ಸ್ ಇಸ್ ಈಕ್ವಲ್ ಟು 132. ಓಕೆ, ನಂಬರ್ ಆಫ್ ಗುಡ್ ಪೆನ್ಸ್ ಇಸ್ ಈಕ್ವಲ್ ಟು 132. ನಂಬರ್ ಆಫ್ ಡಿಫೆಕ್ಟಿವ್ ಪೆನ್ಸ್ ಇಸ್ 12. ಎರಡು ಬೇರೆ ಬೇರೆ. 132ರೊಳಗೆ 12 ಡಿಫೆಕ್ಟಿವ್ ಇಲ್ಲ, 12 ಪೆನ್ಸೇ ಡಿಫೆಕ್ಟಿವ್ ಇದ್ದಾವೆ. 132 ಚಲೋ ಪೆನ್ಗಳು ಒಂದು ಗುಂಪಿದೆ. ಓಕೆ, ಸರಿ. ಈಗ ನಮ್ಮ ಕೆಲಸ ಏನೋ? ಸಿಂಪಲ್ ಪ್ರೊಬಬಿಲಿಟಿ ಆಫ್ ಟೇಕಿಂಗ್ ಗುಡ್ ಒನ್. ಈಗ ಇಲ್ಲಿ ಬರೀತೀನಿ ಪಿ ಆಫ್ ಗೆಟಿಂಗ್, ಓಕೆ, ಪಿ ಆಫ್ ಟೇಕಿಂಗ್ ಗುಡ್ ಪೆನ್ ಅಲ್ವಾ? ಪಿ ಆಫ್ ಟೇಕಿಂಗ್ ಗುಡ್ ಪೆನ್ ಬರೀರಿ. ಎಷ್ಟಿದೆ? ಸೊ ಗುಡ್ ಪೆನ್ ಇರೋದೆಷ್ಟು? 132, ಹೌದಾ? ಸೊ ಟೋಟಲ್ ಪಾಸಿಬಲ್ ಔಟ್ಕಮ್ಸ್ ಇರೋದು 144. ಈಗ ಕ್ಯಾನ್ಸಲ್ ಮಾಡೋಣ. ಕ್ಯಾನ್ಸಲ್ ಮಾಡಬೇಕು ಅಂದರೆ ಇಲ್ಲಿ ಬರೀತೀನಿ 132/144. ಈಗ ಕ್ಯಾನ್ಸಲ್ ಮಾಡಿರಿ. 2 6 12, 2 6 12, 2 7 14, 2 2 4. ಓಕೆ, ನೆಕ್ಸ್ಟ್ ಅಗೇನ್ 2 3 6, 2 3 6, ಹೌದಾ? ದೆನ್ ಇಲ್ಲಾಂದರೆ 3 ಇಂದನೇ ಕ್ಯಾನ್ಸಲ್ ಮಾಡ್ಬಿಡೋಣ ಸೀದಾ, ಹೌದಾ? 3 ಇಂದ ಹೋಗುತ್ತೆ. 3 2 3 2 6, ದೆನ್ 3 2 6, 3 4 12. ಓ, ಮತ್ತೆ ಕ್ಯಾನ್ಸಲ್ ಆಗುತ್ತೆ. ದಟ್ ಈಸ್ 22/24. ಓಕೆ, ಸೊ ಕ್ಯಾನ್ಸಲ್ ಮಾಡಿದಾಗ 2 11 22, 2 12 24. ಸೊ ಬಂದಿದ್ದೇನು ಹಾಗಿದ್ರೆ ಪ್ರೊಬಬಿಲಿಟಿ ವಿಲ್ ಬಿ ಈಕ್ವಲ್ ಟು 11 divided by 12. ಏನು? probability is equal to 11 divided by 12. ಅರ್ಥ ಆಯ್ತಾ? ಓಕೆ, ಆಲ್ ರೈಟ್, ಸಿಂಪಲ್. ಸೊ ಕೊಟ್ಟಿದ್ದು ಎಲ್ಲ ಅವರೇ ಕೊಟ್ಟಾರೆ, ಜಸ್ಟ್ ಏನು ಡಿವೈಡ್ ಮಾಡಿ ಆನ್ಸರ್ ಇಡ್ತಿದ್ದೀವಿ ಅಷ್ಟೇ. ಓಕೆ, ಸೊ ಈಗ ಮುಂದೆ ಹೋಗೋಣ. ಮುಂದಿನ ಪ್ರಶ್ನೆ. A lot of 20 bulbs contain 4 defective ones. One bulb is drawn at random from the lot. What is the probability that this bulb is defective? ಎರಡನೇದು, suppose the bulb drawn in first case is not defective and is not replaced. Now one bulb is drawn at random from the rest. What is the probability that this bulb is not defective? ಓಕೆ, ಸೊ ಏನು ಹೇಳ್ತಿದ್ದಾರೆ ಪ್ರಶ್ನೆಯಲ್ಲಿ ಅಂದರೆ, ಮೊದಲನೇದು ಟೋಟಲ್ 20 ಬಲ್ಬ್ಸ್ ಇದೆ, ಅದರೊಳಗೆ 4 ಡಿಫೆಕ್ಟಿವ್ ಇದೆ, ಹೌದಾ? ಸೊ 20 ಬಲ್ಬ್ ಒಳಗೆ 4 ಡಿಫೆಕ್ಟಿವ್ ಇದೆ. ಹಿಂದಿನ ಪ್ರಶ್ನೆ ಬೇರೆ ಇತ್ತು, ಇದು ಬೇರೆ. ಅದು ಡಿಫೆಕ್ಟಿವೇ ಬೇರೆ ಇತ್ತು, ಚಲೋ ಪೆನ್ಸೇ ಬೇರೆ ಇತ್ತು, ಹೌದಾ? ಈಗ ಇಲ್ಲಿ ಪೆನ್ಸ್ ಅಲ್ಲ, ಬಲ್ಬ್ಸ್, ಹೌದಾ? ಟೋಟಲ್ 20 ಬಲ್ಬ್ಸ್ ಇದೆ. ಆ 20 ಬಲ್ಬ್ ಒಳಗೆ
4 ವರ್ಕ್ ಮಾಡಲ್ಲ, ಡಿಫೆಕ್ಟಿವ್. ಓಕೆ, ಸೊ 1 ಬಲ್ಬನ್ನ ರ್ಯಾಂಡಮ್ ಆಗಿ ತೆಗ್ದಾಗ ನಾವು ಪ್ರೊಬಬಿಲಿಟಿನ ಫೈಂಡ್ ಔಟ್ ಮಾಡಬೇಕು. ಏನು, ಯಾವುದ್ರ ಪ್ರೊಬಬಿಲಿಟಿ ಅಂದರೆ ದಟ್ ದಿಸ್ ಬಲ್ಬ್ ಈಸ್ ಡಿಫೆಕ್ಟಿವ್. ಹಾಗಿದ್ರೆ ಡಿಫೆಕ್ಟಿವ್ ಇರುವಂತಹ ಬಲ್ಬ್ಗಳ ಪ್ರೊಬಬಿಲಿಟಿ ಎಷ್ಟಿರುತ್ತೆ ಅನ್ನೋದನ್ನ ಫೈಂಡ್ ಔಟ್ ಮಾಡಬೇಕು. ಓಕೆ, ಸೊ ಫಸ್ಟ್ ಏನು ಬರೆಯೋಣ? ಎಸ್, ಟೋಟಲ್ ನಂಬರ್ ಆಫ್ ಆಲ್ ಪಾಸಿಬಲ್ outcomes, all possible outcomes is equal to, ಎಷ್ಟಿದೆ ಟೋಟಲ್ ನಂಬರ್ ಆಫ್ ಆಲ್ ಪಾಸಿಬಲ್ ಔಟ್ಕಮ್ಸ್? 20 ಪ್ಲಸ್ 4 ಅಲ್ಲ, 20ನೇ. ಯಾಕೆಂದ್ರೆ 20 ಬಲ್ಬ್ ಒಳಗೆ 4 ಡಿಫೆಕ್ಟಿವ್ ಇರುವಂಥದ್ದು, ಹೌದಾ? ಸೊ ಟೋಟಲ್ ಇರುವಂಥದ್ದು 20 ಬಲ್ಬ್ಸ್. ಆಲ್ ರೈಟ್, ಸೊ ಈ ಟೋಟಲ್ ಇರುವಂಥದ್ದು 20 ಬಲ್ಬ್ಸ್, ಟೋಟಲ್ ಔಟ್ಕಮ್ಸ್ ಕೂಡ 20ನೇ. ಅರ್ಥ ಆಯ್ತಾ? ಈಗ ಮುಂದೇನು ಡಿಫೆಕ್ಟಿವ್ ಎಷ್ಟಿದೆ ಅಂತ ಹೇಳಿ ಬರೆಯೋಣ. ಸೊ ನಂಬರ್ ಆಫ್ ಡಿಫೆಕ್ಟಿವ್ ಬಲ್ಬ್ಸ್, ನಂಬರ್ ಆಫ್ ಡಿಫೆಕ್ಟಿವ್ ಬಲ್ಬ್ಸ್ ಎಷ್ಟಿದೆ? 4 ಇದೆ, ಹೌದಾ? ಹಾಗಿದ್ರೆ ಈಗ ಇಲ್ಲಿ ಬರೀತೀನಿ ನಂಬರ್ ಆಫ್ ಗುಡ್ ಬಲ್ಬ್ಸ್, ನಂಬರ್ ಆಫ್ ಗುಡ್ ಬಲ್ಬ್ಸ್ ಅಥವಾ ನಾಟ್ ಡಿಫೆಕ್ಟಿವ್ ಎಷ್ಟಾಗ್ತದೆ ನೋಡ್ರಿ. 20 ಬಲ್ಬ್ ಒಳಗೆ 4 ಡಿಫೆಕ್ಟಿವ್ ಅಂದ್ರೆ ಉಳಿದಿರೋದೆಷ್ಟು? 16, ಹೌದಾ? ಸೊ 16 ಈಸ್ ದ ನಂಬರ್ ಆಫ್ ಪೆನ್ಸ್ ವಿಚ್ ಆರ್ ವರ್ಕಿಂಗ್ ಆರ್ ಇನ್ ಎ ಗುಡ್ ಕಂಡೀಷನ್, ಹೌದಾ? ಸರಿ, ಈಗ ನಾವೇನ್ ಫೈಂಡ್ ಔಟ್ ಮಾಡಬೇಕು? ಫಸ್ಟ್ ಕೇಸಲ್ಲಿ ಬಲ್ಬ್ ವಿಚ್ ಈಸ್ ಡಿಫೆಕ್ಟಿವ್ ಅದರ ಪ್ರಾಬಬಿಲಿಟಿ ಫೈಂಡ್ ಔಟ್ ಮಾಡೋದು. ಸೊ ಮೊದಲನೇದು ಪಿ ಆಫ್ ಡಿಫೆಕ್ಟಿವ್ ಬಲ್ಬ್. ಏನು? ಡಿಫೆಕ್ಟಿವ್ ಬಲ್ಬ್ ಎಷ್ಟಿದೆ? ಡಿಫೆಕ್ಟಿವ್ ಬಲ್ಬ್ ಟೋಟಲ್ 4 ಇದೆ. ಎಷ್ಟರಲ್ಲಿ? 20ರಲ್ಲಿ, ಹೌದಾ? ಸೊ ಟೋಟಲ್ ನಂಬರ್ ಆಫ್ ಔಟ್ಕಮ್ಸ್ ಎಷ್ಟಿದೆ? 20, ಹೌದಾ? 20ರೊಳಗೆ 4 ಡಿಫೆಕ್ಟಿವ್ ಅಂತ ಅವರೇ ಕೊಟ್ಟಾರೆ. ಸೊ ಕ್ಯಾನ್ಸಲ್ ಮಾಡಿದಾಗ 4 1s 4 5s 20 ವಿಚ್ ಇಸ್ ಈಕ್ವಲ್ ಟು 1/5. ಆಯ್ತಾ? ಈಗ ಎರಡನೇದ್ರ ಕಡೆ ಹೋಗೋಣ. ಮೊದಲನೇದು ಸಿಕ್ತು ನಮಗೆ ಪ್ರೊಬಬಿಲಿಟಿ, ಈಗ ಎರಡನೇದು ಡನ್. ಈಗ ಎರಡನೇದು, ಸಪೋಸ್ ದ ಬಲ್ಬ್ ಡ್ರಾನ್ ಇನ್ ಫಸ್ಟ್ ಕೇಸ್ ಈಸ್ ನಾಟ್ ಡಿಫೆಕ್ಟಿವ್ ಅಂಡ್ ಈಸ್ ನಾಟ್ ರಿಪ್ಲೇಸ್ಡ್. ಓಕೆ, ಸೊ ಆಲ್ರೆಡಿ ಒಂದು ರ್ಯಾಂಡಮ್ ಆಗಿ ತೆಗೆದ್ರಲ್ಲ, ಅದರಲ್ಲಿ ಡಿಫೆಕ್ಟಿವ್ ಇರುವಂಥ ಚಾನ್ಸಸ್ ಎಷ್ಟಿದೆ ಅಂತ ಅವ್ರು ಕೇಳಿದಷ್ಟೇ. ಅದು ತೆಗ್ದಿರೋದು ಡಿಫೆಕ್ಟಿವ್ ಬಲ್ಬ್ನೇ ತೆಗ್ದಿರೋದು ಅಂತ ಅವ್ರು ಹೇಳಿಲ್ಲ. ಈಗ ಹೇಳ್ತಿದ್ದಾರೆ ತೆಗ್ದಿರೋಂಥ ಒಂದು ಪೆನ್, ರ್ಯಾಂಡಮ್ ಆಗಿ ತೆಗ್ದಿರೋಂಥ ಪೆನ್ ಅಂತೀನಿ, ಬಲ್ಬ್. ಆ ಬಲ್ಬ್ ಏನಿದೆ ಅಲ್ಲ, ಅದು ಡಿಫೆಕ್ಟಿವ್ ಅಲ್ಲ, ಇಟ್ ಮೀನ್ಸ್ ಇಟ್ ಈಸ್ ವರ್ಕಿಂಗ್ ಗುಡ್. ಹಾಗೆ ಅದನ್ನ ರೀಪ್ಲೇಸು ಮಾಡಿಲ್ಲ, ಒಂದು ತೆಕ್ಕೊಂಡು ಪಕ್ಕಕ್ಕಿಟ್ಟರೆ ಅಂತ ಇಟ್ಕೊಳ್ರಿ. ಓಕೆ, ಹಾಗಿದ್ರೆ ಈಗ ಉಳಿದಿದೆಷ್ಟು? 20ರೊಳಗೆ ಒಂದು ತೆಕ್ಕೊಂಡರೆ ಅಂದ್ರೆ 19 ಉಳಿದಿದೆ. ಓಕೆ, ಸರಿ. ಹಾಗೆ ಇನ್ನೊಂದು ವಿಚಾರ ಇಲ್ಲಿ ಗಮನಿಸಬೇಕು, 20 ಪೆನ್ ಇತ್ತಲ್ಲ, ಟೋಟಲ್ ಔಟ್ಕಮು 19 ಆಯ್ತು ಈಗ. ಯಾಕೆಂದ್ರೆ ಒಂದು ತೆಗೆದ್ರು ರಿಪ್ಲೇಸ್ ಮಾಡಿಲ್ಲ, ಹಾಗಾಗಿ 19 ಟೋಟಲ್ ಔಟ್ಕಮ್ಸ್ ಆಯ್ತು ಇವಾಗ ಈ ಕೇಸಲ್ಲಿ, ಸೆಕೆಂಡ್ ಕೇಸಲ್ಲಿ. ಹಾಗೆ ಅವರು ಮೆನ್ಷನ್ ಮಾಡ್ಯಾರೆ ಕ್ಲಿಯರ್ ಆಗಿ, ವಿಚ್ ಈಸ್ ನಾಟ್ ಡಿಫೆಕ್ಟಿವ್ ಅಂಡ್ ಈಸ್ ನಾಟ್ ರಿಪ್ಲೇಸ್ಡ್ ಅಂತ. ಅಂದ್ರೆ ನಾಟ್ ಡಿಫೆಕ್ಟಿವ್ ಇಂದ ಒಂದು ತೆಗಿಯಲಾಗಿದೆ. ಹಾಗಿದ್ರೆ 20ರೊಳಗೆ 19 ಆಯ್ತು, 16ರೊಳಗೆ 15 ಆಯ್ತು. 2ರಿಂದನೂ ಕಾಮನ್ ಆಗಿ ಒಂದು ತೆಗ್ದಿರೋದು. ಅರ್ಥ ಆಗ್ತಿದ್ದದಾ? ಓಕೆ, ಸೊ 20 ಔಟ್ಕಮ್ಸ್ ಒಳಗೆ ಒಂದನ್ನ ತೆಗೆದುಬಿಟ್ರು ಅಂದ್ರೆ 19 ಉಳಿದಿದೆ ಈಗ. ಓಕೆ, ಹಾಗೆ ಒಂದು ನಾಟ್ ಡಿಫೆಕ್ಟಿವ್ ಅಂತ ಹೇಳ್ತಿದ್ದಾರೆ. ಹಾಗಿದ್ರೆ ತೆಗ್ದಿರೋಂಥ ಬಲ್ಬು ಡಿಫೆಕ್ಟಿವ್ ಕಡೆಯಿಂದ ತೆಗ್ದಿಲ್ಲ, ನಾಟ್ ಡಿಫೆಕ್ಟಿವ್ ಚೆನ್ನಾಗಿ ವರ್ಕ್ ಮಾಡ್ತಿದೆಯಲ್ಲ ಆ ಗುಂಪಿಂದ ತೆಗ್ದಿರೋದು ಅಂತ ಅರ್ಥ ಆಯ್ತು, ಹೌದಾ? ಹಾಗಿದ್ರೆ ಚೆನ್ನಾಗಿ ವರ್ಕ್ ಮಾಡ್ತಿರೋ ಬಲ್ಬ್ಸು ಈಗ ಎಷ್ಟು ಉಳಿತು? 15 ಉಳಿತು. ಹಾಗೆ ಟೋಟಲ್ ನಂಬರ್ ಆಫ್ ಪಾಸಿಬಲ್ ಔಟ್ಕಮ್ಸ್ ಎಷ್ಟು ಉಳಿತು? 19 ಉಳಿತು. ಓಕೆ, ಸರಿ. ಇವಾಗ ನಮಗೆ ಪ್ರಶ್ನೆಯಲ್ಲಿ ಏನು ಕೇಳ್ತಿದ್ದಾರೆ ಮುಂದೆ ಓದೋಣ. ನಾವು 1 bulb is drawn at random from the rest. Okay, what is the probability that this bulb is not defective? ಅಲ್ಲಿಗೆ ಬಂದ್ರು ಮತ್ತೆ, ಹೌದಾ? ನಾಟ್ ಡಿಫೆಕ್ಟಿವ್ಗಳ ಪ್ರಾಬಬಿಲಿಟಿನ ಫೈಂಡ್ ಔಟ್ ಮಾಡಬೇಕು ಅಂತ ಹೇಳ್ತಿದ್ದಾರೆ. ಸರಿ, ಮಾಡೋಣ ಹಾಗಿದ್ರೆ. ಸೊ ಎರಡನೇದು ರಿಮೇನಿಂಗ್ ಬಲ್ಬ್ಸ್, ಹೌದಾ? ರಿಮೇನಿಂಗ್ ಬಲ್ಬ್ಸ್ ಎಷ್ಟು ಉಳಿದಿದೆ? 19 ಬಲ್ಬ್ಸು ಉಳಿದಿದೆ ಅಂತ ಹೇಳಿದೆ, ಹೌದಾ?
ಸೊ ರಿಮೇನಿಂಗ್ ಅನ್ನೋದಕ್ಕಿಂತ ಟೋಟಲ್ ರಿಮೇನಿಂಗ್ ಬಲ್ಬ್ಸ್ ಅಂತಾನೆ ಬರೆಯೋಣ. ಓಕೆ, ಸೊ ಟೋಟಲ್ ರಿಮೇನಿಂಗ್ bulbs is equal to 19. ಹೌದಾ? Then remaining good bulbs ಅಥವಾ not defective ಎಷ್ಟು ಉಳಿದಿದೆ ಇವಾಗ? 15 ಅಲ್ಲ 16, ಸಾರಿ ಉಲ್ಟಾ ಹೇಳ್ತಿದ್ದೀನಿ, 16 ಅಲ್ಲ 15. ಓಕೆ, ಸೊ ಈಗ ಇದರ ಪ್ರಾಬಬಿಲಿಟಿ ಫೈಂಡ್ ಔಟ್ ಮಾಡೋದೇನು ಕಷ್ಟ? ಪಿ ಆಫ್ ಗೆಟಿಂಗ್ ನಾಟ್ ಡಿಫೆಕ್ಟಿವ್ ಪೆನ್ಸ್ ಎಲ್ಲ ಇಲ್ಲೇ ಇದೆ, ಬರೆದು ಬಿಡ್ರಿ ಅಷ್ಟೇ. ನಾಟ್ ಡಿಫೆಕ್ಟಿವ್ ಇಸ್ ಈಕ್ವಲ್ ಟು 15 ಔಟ್ ಆಫ್ 19. ಹೌದಾ? 19 ಅಂತ ಯಾಕೆ ತಗೊಂಡೆ? ಬಿಕಾಸ್ ದೇ ಹ್ಯಾವ್ ಮೆನ್ಷನ್ಡ್. ಓಕೆ, ರ್ಯಾಂಡಮ್ಲಿ ತೆಗ್ದಾಗ ಫ್ರಮ್ ದ ರೆಸ್ಟ್ ಅಂದ್ರೇನು, ಉಳಿದಿರೋ ಅಂಥ 19 ಬಲ್ಬ್ ಒಳಗೆ ಏನು ರ್ಯಾಂಡಮ್ ಆಗಿ ನಾವು ತೆಗ್ದಾಗ ಗುಡ್ ಪೆನ್ನ, ಗುಡ್ ಬಲ್ಬನ್ನ ತೆಗ್ದಾಗ ಎಷ್ಟಾಗುತ್ತೆ? 15 ಔಟ್ ಆಫ್ 19. ಗಾಟ್ ಇಟ್? ಕ್ಲಿಯರ್? ಆಲ್ ರೈಟ್, ಸರಿ. ಈಗ ಮುಂದಿನ ಪ್ರಶ್ನೆ ಕಡೆಗೆ ಹೋಗೋಣ. ನಮ್ಮ ಮುಂದಿನ ಪ್ರಶ್ನೆ ಏನಿದೆ? ನೆಕ್ಸ್ಟ್ ಕ್ವೆಶ್ಚನ್ ನೋಡೋಣ. ಸೊ ಈಗ ನೆಕ್ಸ್ಟ್ ಪ್ರಶ್ನೆ ಕಡೆ ಹೋಗೋಣ. ಓಕೆ, ನಮ್ಮ ಮುಂದಿನ ಪ್ರಶ್ನೆ, ಎ ಬಾಕ್ಸ್ ಕಂಟೇನ್ಸ್ 90 discs which are numbered from 1 to 90. If one disc is drawn at random from the box, find the probability that it bears a 2-digit number, a perfect square number, a number divisible by 5. ಹೌದಾ? ಸೊ ಏನು ಹೇಳ್ತಿದ್ದಾರೆ? ಒಂದು ಬಾಕ್ಸ್ ಇದೆ, ಅದರೊಳಗೆ 90 ಡಿಸ್ಕ್ಗಳಿದೆ, ನಂಬರ್ಡ್ ಫ್ರಮ್ 1 to 90, ಟೋಟಲ್ 90 ಇದೆ ಏನು ಡಿಸ್ಕ್ಗಳು. ಇಫ್ ಒನ್ ಡಿಸ್ಕ್ ಈಸ್ ಡ್ರಾನ್ ಅಟ್ ರ್ಯಾಂಡಮ್ ಫ್ರಮ್ ದ ಬಾಕ್ಸ್, ಪ್ರಾಬಬಿಲಿಟಿ ಏನನ್ನ ಫೈಂಡ್ ಔಟ್ ಮಾಡಬೇಕು ನಾವು? 2 ಡಿಜಿಟ್ ನಂಬರ್ ಒಂದು, ಪರ್ಫೆಕ್ಟ್ ಸ್ಕ್ವಯರ್ ನಂಬರ್ ಒಂದು, ನಂಬರ್ ಡಿವಿಸಿಬಲ್ ಬೈ 5 ಒಂದು. ಓಕೆ, ಸೊ ಮಾಡ್ತಾ ಹೋಗೋಣ. ಮೊದಲನೇದು ಟೋಟಲ್ ನಂಬರ್ ಆಫ್ ಆಲ್ ಪಾಸಿಬಲ್ ಔಟ್ಕಮ್ಸ್. ಹೌದಾ? ಆಲ್ ಪಾಸಿಬಲ್ ಔಟ್ಕಮ್ಸ್ ಇಸ್ ಈಕ್ವಲ್ ಟು ಎಷ್ಟಿದೆ? ಹೌ ಮಚ್ ಇಟ್ ಈಸ್? ಟೋಟಲ್ ನಂಬರ್ ಆಫ್ ಆಲ್ ಪಾಸಿಬಲ್ ಔಟ್ಕಮ್ಸ್ ಇಸ್ ಈಕ್ವಲ್ ಟು 90. ಹೌದಾ? ಟೋಟಲ್ 90 ಡಿಸ್ಕ್ ಇದೆ, ಹಾಗಾಗಿ ಆಲ್ ರೈಟ್. ಸರಿ, ಈಗ ಮೊದಲನೇದು 2 ಡಿಜಿಟ್ ನಂಬರ್ನ ತಗೊಳ್ಳುವಂಥ ಅಥವಾ 2 ಡಿಜಿಟ್ ನಂಬರ್ನ ನಾವು ಅಲ್ಲಿ ಕಾಣಬಹುದಾದಂಥ ಪ್ರಾಬಬಿಲಿಟಿ ಅಥವಾ ಚಾನ್ಸಸ್ ಎಷ್ಟಿದೆ ಅಂತ ಫೈಂಡ್ ಔಟ್ ಮಾಡಬೇಕು. ಮೊದಲನೇದಾಗಿ ಈ ಟೋಟಲ್ 90 ಡಿಸ್ಕ್ ಒಳಗೆ ನಾವು 2 ಡಿಜಿಟ್ ನಂಬರ್ ಹೊಂದಿರುವಂಥ ಡಿಸ್ಕ್ಗಳನ್ನು ಫೈಂಡ್ ಔಟ್ ಮಾಡ್ಬೋದು. ಅಂದರೆ ಅದು ಎಷ್ಟು 2 ಡಿಜಿಟ್ ನಂಬರ್ ಹೊಂದಿರುವಂಥ ಡಿಸ್ಕ್ಗಳು ಸಿಗುತ್ತೆ ನಮಗೆ ನೋಡಿ. ಸೊ 1ರಿಂದ 90 ಅಂದರೆ 90 ತನಕ ನೀವು ನೋಡಿದಾಗ 1 2 3 4 5 6 7 8 9, ಈ 9 ನಂಬರ್ ಬಿಟ್ಟು 10ನೇ ನಂಬರಿಂದ ಅಪ್ ಟು 90 ತನಕನೂ ಎಲ್ಲವೂ 2 ಡಿಜಿಟ್ ನಂಬರ್ಸೇ. ಹಾಗಿದ್ರೆ ಟೋಟಲ್ 81 ನಂಬರ್ ಏನಿದೆ ಅಲ್ಲ, ಅಪ್ ಟು ಟೋಟಲ್ 81 ಡಿಸ್ಕ್ಗಳು ದೇ ಆರ್ 2 ಡಿಜಿಟ್. ಹೌದಾ? ಸೊ ನಂಬರ್ ಆಫ್ 2 digits from 1 to 90 is equal to ಎಷ್ಟು? 81. ಗಾಟ್ ಇಟ್? ಸೊ ಹಾಗಿದ್ರೆ ಈಗ ಫಸ್ಟ್ ಒಂದು ಬರೆಯೋಣ. ಪಿ ಆಫ್, ಇಲ್ಲಿ ಬರಿತೀನಿ, ಪಿ ಆಫ್ 2 digit number, probability of getting 2 digit number is equal to ನೋಡಿ 81. ಹೌದಾ? ಟೋಟಲ್ 81 2 ಡಿಜಿಟ್ ನಂಬರ್ ಸಿಗುತ್ತೆ. ಔಟ್ ಆಫ್ ಟೋಟಲ್ ನಂಬರ್ ಆಫ್ ಔಟ್ಕಮ್ಸ್ ಈಸ್ 90. ಈಗ ಕ್ಯಾನ್ಸಲ್ ಮಾಡ್ಬೋದಲ್ಲ ಇದನ್ನ? 9 9s 81, 9 10s 90. ಕರೆಕ್ಟಾ? ಆಮ್ ಐ ರೈಟ್? ನೋಡಿ ಟೋಟಲ್, ಸೊ ಟೋಟಲ್ 81 ಇದೆ. ಹೌದಾ? ಟೋಟಲ್ ಔಟ್ಕಮ್ಸ್ ಈಸ್ 81. 81 divided by total number of outcomes is 90. Total number of all possible outcomes is 90. So 9 9s 81, 9 10s 90. ಹಾಗಿದ್ರೆ ನಿಮಗೆ ಸಿಗುವಂಥ ಪ್ರಾಬಬಿಲಿಟಿ ಏನು? 9 divided by 10. ಅರ್ಥ ಆಯ್ತಾ? ದಿಸ್ ಇಸ್
9 ಡಿವೈಡೆಡ್ ಬೈ 10. ಈಗ ಎರಡನೇದ್ರ ಕಡೆ ಹೋಗೋಣ. ಸೆಕೆಂಡ್ ಒನ್ ಇದು ಆಯಿತು. ಈಗ ಎರಡನೇದು ಎ ಪರ್ಫೆಕ್ಟ್ ಸ್ಕ್ವಯರ್ ನಂಬರ್ ಅಂತ ಕೇಳ್ತಿದ್ದಾರೆ. ಹೌದಾ, ಪರ್ಫೆಕ್ಟ್ ಸ್ಕ್ವಯರ್ ನಂಬರ್. ಸೊ 1ರಿಂದ 90 ತನಕ, ಹೌದಾ, ಬಿಟ್ವೀನ್ 1 and 90 ಹೌ ಮೆನಿ ಸ್ಕ್ವಯರ್ ನಂಬರ್ಸ್ ನಿಮಗೆ ಸಿಗುತ್ತೆ? ಅಥವಾ ಒಂದನ್ನು ಇನ್ಕ್ಲೂಡ್ ಮಾಡಿ 90ನ ಕೂಡ ಇನ್ಕ್ಲೂಡ್ ಮಾಡಿ ನಿಮಗೆ ಎಷ್ಟು ಸ್ಕ್ವಯರ್ ನಂಬರ್ಸ್ ಬರುತ್ತೆ ಬರೀರಿ. ಸೊ ಸ್ಕ್ವಯರ್ ನಂಬರ್ಸ್, perfect square numbers, perfect square numbers between 1 to 90 is equal to ನೋಡಿ ಅದು ಒಂದು, ಹೌದಾ, 1 square is 1, 2 square is 4, 3 square is 9, 4 square is 16, then 25, 36, ಹೌದಾ, 49, 64, 81, 1 2 3 4 5 6 7 8 9, ಹೌದಾ. ಸೊ ಟೋಟಲ್ ಇರೋದು ಎಷ್ಟು? 9, ದಟ್ ಈಸ್ 9. ಸೊ ಹಾಗಿದ್ರೆ ಇಲ್ಲಿ ಬರೆಯೋಣ, ಪಿ ಆಫ್ ಸ್ಕ್ವಯರ್ ನಂಬರ್ಸ್, ಪರ್ಫೆಕ್ಟ್ ಸ್ಕ್ವಯರ್ ನಂಬರ್ಸ್, ಹೌದಾ, ಪಿ ಆಫ್ ಗೆಟಿಂಗ್ ಪರ್ಫೆಕ್ಟ್ ಸ್ಕ್ವಯರ್ ನಂಬರ್ಸ್ ವಿಲ್ ಬಿ ಈಕ್ವಲ್ ಟು ಸೊ ಎಷ್ಟಿದೆ ಟೋಟಲ್ ನಮಗೆ ಸಿಗುವಂಥದ್ದು 9 ಔಟ್ ಆಫ್ 90 ಟೋಟಲ್ ಪಾಸಿಬಲ್ ಔಟ್ಕಮ್ಸ್, ಹೌದಾ. ಟೋಟಲ್ ನಂಬರ್ ಆಫ್ ಔಟ್ಕಮ್ಸ್ ಇರುವಂಥದ್ದು 90, ಹೌದಾ. ಇದರಲ್ಲಿ 9 ಏನು ಟೋಟಲ್ ಸ್ಕ್ವಯರ್ ನಂಬರ್ಸ್ಗಳು ನಮಗೆ ಸಿಗುವಂಥದ್ದು ಬಿಟ್ವೀನ್ 1 and 90, ಹೌದಾ. ಸೊ ಈಗ ಕ್ಯಾನ್ಸಲ್ ಮಾಡಿದಾಗ 9 1s 9 10s 90 ವಿಚ್ ಇಸ್ ಈಕ್ವಲ್ ಟು 1/10. ಅರ್ಥ ಆಯ್ತಾ? ಓಕೆ. ಸೊ ಈಗ ಲಾಸ್ಟ್ನೇದು ಮೂರನೇದೇನಿದೆ ಅದನ್ನ ಬರೆಯೋಣ. ಎ ನಂಬರ್ ಡಿವಿಸಿಬಲ್ ಬೈ 5, ಎ ನಂಬರ್ ಡಿವಿಸಿಬಲ್ ಬೈ 5. ಸೊ ಈಗ ಇಲ್ಲಿ ಬರೀತೀನಿ, ನಂಬರ್ ಡಿವಿಸಿಬಲ್ ಬೈ 5, ಹೌದಾ, ಬಿಟ್ವೀನ್ 1 to 90 ಅಂದರೆ ಓಕೆ. ಸೊ ಬಿಟ್ವೀನ್ 1 to 90 ಅಂತ ಅಂದಾಗ ಸೊ ನಿಮಗೇನು ಬರುತ್ತೆ, ಯಾವ್ಯಾವ ನಂಬರ್ಸ್ ಬರುತ್ತೆ? ಒಂದು 5, 10, 15, 20, 25, 30, ಹೌದಾ, 35, 40, 45, 50, 55, 60, 65, 70, 75, 80, 85, 90, ಹೌದಾ. 1 2 3 4 5 6 7 8 9 10 11 12 13 14 15 16 17 18, ಹೌದಾ. ಸೊ ಎಷ್ಟು ಬಂತು ಹಾಗಿದ್ರೆ? ಪಿ ಆಫ್ ಓಕೆ ನಂಬರ್ಸ್ ಡಿವಿಸಿಬಲ್ ಬೈ 5, ನಂಬರ್ಸ್ ಡಿವಿಸಿಬಲ್ ಬೈ 5. ಸೊ ಟೋಟಲ್ ಎಷ್ಟಿದೆ ಹಾಗಿದ್ರೆ? 18 ನಂಬರ್ಸ್ ಇದೆ. ಔಟ್ ಆಫ್ ಟೋಟಲ್ ಪಾಸಿಬಲ್ ಔಟ್ಕಮ್ಸ್ ಎಷ್ಟು? 90, ಹೌದಾ. ಸೊ ಈಗ ಕ್ಯಾನ್ಸಲ್ ಮಾಡಿದಾಗ 18 5s 90, ಹೌದಾ. ಸೊ ಯು ವಿಲ್ ಗೆಟ್ 1/5, ಯು ವಿಲ್ ಗೆಟ್ 1/5, ಹೌದಾ. ಸೊ ಯು ವಿಲ್ ಗೆಟ್ 1/5 ಏನದು? ಪಿ ಆಫ್ ನಂಬರ್ಸ್ ವಿಚ್ ಆರ್ ಡಿವಿಸಿಬಲ್ ಬೈ 5. ಅರ್ಥ ಆಯ್ತಾ? ಸೊ ಈಗ ನಮ್ಮ ಮೂರನೇ ಸಬ್ ಕ್ವೆಶನ್ ಕೂಡ ಕಂಪ್ಲೀಟ್ ಆಯಿತು. ಮೊದಲನೇದು 9/10, ಆಮೇಲೆ 1/10, ಹಾಗೆ 1/5. ಕ್ಲಿಯರ್? ಓಕೆ, ಫೈನ್. ಸೊ ಇಲ್ಲಿಗೆ ಈ ಒಂದು ಪ್ರಶ್ನೆ ಕಂಪ್ಲೀಟ್ ಆಯಿತು. ಓಕೆ, ಆಲ್ ರೈಟ್. ಈಗ ನೆಕ್ಸ್ಟ್ ಪ್ರಶ್ನೆ ಕಡೆ ಹೋಗೋಣ. ನಮ್ಮ ಮುಂದಿನ ಪ್ರಶ್ನೆ, ಎ ಚೈಲ್ಡ್ ಹ್ಯಾಸ್ ಎ ಡೈ whose 6 phases show the letters as given below, A, B, C, D, E, A. Okay, the die is thrown once. What is the probability of getting A ಹಾಗೆ D? ಆಲ್ ರೈಟ್. ಸೊ ಟೋಟಲ್ ಎಷ್ಟಿದೆ ಲೆಟರ್ಸು? 1 2 3 4 5 6 ಇದೆ, ಹೌದಾ. ಅದರೊಳಗೆ ಎ ರಿಪೀಟ್ ಆಗಿದೆ. ಬಟ್ ಟೋಟಲ್ ನಂಬರ್ ಆಫ್ ಆಲ್ ಪಾಸಿಬಲ್ ಔಟ್ಕಮ್ಸ್ ವಿಲ್ ಬಿ ಈಕ್ವಲ್ ಟು ಎಷ್ಟು? 6.
ಕರೆಕ್ಟಾ? ಯಾಕೆಂದ್ರೆ ಆ ಡೈ ಏನಿದೆಯಲ್ಲ, ದಾಳನ ನಾವು ತೂರಿದಾಗ ಈ ಒಂದು ದಾಳ ಅಂದ್ರೆ ಅದು ಏನದು ಡೈ ಏನಿರುತ್ತಲ್ಲ ಅದಕ್ಕೆ 6 ಫೇಸ್ ಇರುತ್ತೆ. ಆ 6 ಫೇಸ್ ಅಲ್ಲಿ ಇರುವಂತಹ ಎಲ್ಲ ಲೆಟರ್ಸ್ನ ಇಲ್ಲಿ ಕೊಟ್ಟಾರೆ. ಸೊ ಈ 6 ಲೆಟರ್ಸ್ಗಳೇ ಬರಬೇಕು, ಇವೇ ನಮ್ಮ ಔಟ್ಕಮ್ಸ್. ಹಾಗಾಗಿ 6 ಅಂತ ಬರ್ದೆ. ಓಕೆ, ನೆಕ್ಸ್ಟ್ ನಮಗೇನ್ ಕೇಳ್ತಿದ್ದಾರೆ? ಪ್ರಾಬಬಿಲಿಟಿ ಆಫ್ ಗೆಟಿಂಗ್ ಎ ವೆನ್ ಎ ಡೈ ಈಸ್ ಥ್ರೋನ್. ದಾಳನ ಎಸ್ದಾಗ ನಮಗೆ ಎ ಬರುವಂಥ ಚಾನ್ಸಸ್ ಎಷ್ಟಿದೆ? ಸೊ ಪಿ ಆಫ್ ಗೆಟಿಂಗ್ ಎ, ನೋಡಿ ಎ ಎಷ್ಟು ಸರ್ತಿ ಇದೆ? ಎ ಈಸ್ 2 ಟೈಮ್ಸ್. ಹೌದಾ? ದೇರ್ ಫೋರ್ 2 ಔಟ್ ಆಫ್ 6. ಟೋಟಲ್ ನಂಬರ್ ಆಫ್ ಔಟ್ಕಮ್ಸ್ ಈಸ್ 6. 2 ಈಸ್ ದ ಲೆಟರ್ ಎ. ಹೌದಾ? 2 ಟೈಮ್ಸ್ ರಿಪೀಟ್ ಆಗಿದೆ, ಹಾಗಾಗಿ 2/6 ಅಂತ ಬರದೆ. ಈಗ 2 1s 2 3s 6, ವಿಚ್ ಇಸ್ ಈಕ್ವಲ್ ಟು 1/3, ವಿಚ್ ಇಸ್ ಈಕ್ವಲ್ ಟು 1/3. ಓಕೆ, ನೆಕ್ಸ್ಟ್ ಪಿ ಆಫ್ ಗೆಟಿಂಗ್ ಡಿ ಅಂತ ಹೇಳ್ತಿದ್ದಾರೆ. ಇಲ್ಲಿ ಬರೆಯೋಣ. ಪಿ ಆಫ್ ಗೆಟಿಂಗ್ ಡಿ. ನೋಡಿ ಡಿ ಎಷ್ಟು ಸರ್ತಿ ಇದೆ? ಒಂದೇ ಸರ್ತಿ ಇರೋದು. 1 ಔಟ್ ಆಫ್ 6. ಏನಿದು? 1 ಔಟ್ ಆಫ್ 6. ಅರ್ಥ ಆಯ್ತಾ? ಓಕೆ, ಆಲ್ ರೈಟ್. ಸೊ ಇಲ್ಲಿಗೆ ಈ ಪ್ರಶ್ನೆ ಮುಗೀತು. ಮುಂದಿನ ಪ್ರಶ್ನೆ ಕಡೆಗೆ ಹೋಗೋಣ. ನಮ್ಮ ನೆಕ್ಸ್ಟ್ ಕ್ವೆಶನ್. A lot consists of 144 ball pens, of which 20 are defective and the others are good. Nuri will buy a pen if it is good, but will not buy if it is defective. The shopkeeper draws one pen at random and gives it to her. What is the probability that she will buy it, she will not buy it? ಹೌದಾ? ಸಿಂಪಲ್. ಏನು ಹೇಳ್ತಿದ್ದಾರೆ? ಒಂದು ಲಾಟ್ ಅಂದರೆ ಒಂದು ರಾಶಿಯಲ್ಲಿ 144 ಬಾಲ್ ಪೆನ್ಸ್ ಇದೆ. ಅದರೊಳಗೆ 20 ಡಿಫೆಕ್ಟಿವ್. ಓಕೆ, ಆ್ಯಂಡ್ ದ ಅದರ್ಸ್ ಆರ್ ಗುಡ್. ಸರಿ, ಸೊ ಹಾಗಿದ್ರೆ ಉಳಿದಿರೋ 124 ಚೆನ್ನಾಗಿದೆ, 124 ಚೆನ್ನಾಗಿದೆ, 20 ಡಿಫೆಕ್ಟಿವ್ ಇದೆ. ಎಷ್ಟರೊಳಗೆ? 144ರೊಳಗೆ. ಸೊ ನುರಿ ವಿಲ್ ಬೈ ಅ ಪೆನ್ ಇಫ್ ಇಟ್ ಈಸ್ ಗುಡ್. ಓಕೆ, ಸೊ ಖಂಡಿತ ಚೆನ್ನಾಗಿಲ್ಲ ಅಂದರೆ ಬೈ ಮಾಡಲ್ಲ. The shopkeeper draws one pen at random and gives it to her. What is the probability that she will buy it? ಸರಿ, ಈಗ ನಾನು ಬರೀತೀನಿ. ಟೋಟಲ್ ನಂಬರ್ ಆಫ್ all possible outcomes which is equal to ಎಷ್ಟದೆ? 144 ಬಾಲ್ ಪೆನ್ಸಾ? ಇದರೊಳಗೆ 20 ಆರ್ ಡಿಫೆಕ್ಟಿವ್. ಸರಿ, ಆದರೆ ಇರೋವಂಥದ್ದು ನಮಗೆ ಔಟ್ಕಮ್ಸ್, ಟೋಟಲ್ ನಂಬರ್ ಆಫ್ ಔಟ್ಕಮ್ಸ್ ಅಂದರೆ 144. ಅದರೊಳಗೆ 20 ಡಿಫೆಕ್ಟಿವು ಅಥವಾ ಉಳಿದಿದ್ದು ನಾಟ್ ಡಿಫೆಕ್ಟಿವ್, ದಟ್ ಈಸ್ ಸೆಕೆಂಡ್ರಿ. ಆದರೆ ಇರುವಂಥ ಪೆನ್ಸ್ ಎಷ್ಟು? 144 ಬಾಲ್ ಪೆನ್ಸ್. ಹಾಗಿದ್ರೆ 144 ಏನಿದೆಲ್ಲ ಟೋಟಲ್ ನಂಬರ್ ಆಫ್ ಪಾಸಿಬಲ್ ಔಟ್ಕಮ್ಸ್. ಸೊ ಈಗ ನಂಬರ್ ಆಫ್ ಡಿಫೆಕ್ಟಿವ್ ಪೆನ್ಸ್, ನಂಬರ್ ಆಫ್ ಡಿಫೆಕ್ಟಿವ್ ಪೆನ್ಸ್ ಎಷ್ಟಿದೆ? 20. ಹೌದಾ? ಸೊ ಹಾಗಿದ್ರೆ ನಂಬರ್ ಆಫ್ ಗುಡ್ ಪೆನ್ಸ್ ನಾಟ್ ಡಿಫೆಕ್ಟಿವ್ ಅಂದರೆ ಎಷ್ಟಾಯಿತು? 144 ಮೈನಸ್ 20. ಹೌದಾ? ದಟ್ ಈಸ್ 124. ಬರ್ಕೊಂಡಿವೀಗ ಡಿಫೆಕ್ಟಿವ್ ಯಾವುದು, ನಾಟ್ ಡಿಫೆಕ್ಟಿವ್ ಯಾವುದು ಅಂತ ಇವಾಗ ಸೆಪರೇಷನ್ ಮಾಡ್ಕೊಂಡಿವಿ. ಇವಾಗ ವಾಟ್ ಈಸ್ ದ ಪ್ರಾಬಬಿಲಿಟಿ ದಟ್ ಶಿ ವಿಲ್ ಬೈ ಇಟ್? ನೋಡಿ, ಅವರೇ ಮೆನ್ಷನ್ ಮಾಡ್ಯಾರೆ ಏನಂತ? ಆ ಪೆನ್ನು ಇಫ್ ಇಟ್ ಈಸ್ ನಾಟ್ ಡಿಫೆಕ್ಟಿವ್ ಅಂದರೆ ವರ್ಕಿಂಗ್ ಗುಡ್ ಇದ್ರೆ ಮಾತ್ರ ಆಕಿ ತಗೊಂತಾಳೆ, ಅದನ್ನು ಕೊಂಡ್ಕೊಂತಾಳೆ. ಹೌದಾ? ಸೊ ಹಾಗಿದ್ರೆ ಆಕಿ ತಗೊಂಡ್ರೆ ಈ 124ರೊಳಗೆ ತಗೋಬೇಕು. ಔಟ್ ಆಫ್ 144 ಔಟ್ಕಮ್ಸ್, ಟೋಟಲ್ ಔಟ್ಕಮ್ಸ್ 144. ಇದರೊಳಗೆ ಆಕಿ ತಗೊಳ್ಳುವಂಥ ಚಾನ್ಸಸ್ಸು 124. ಬರೆಯೋಣ ಅದನ್ನು ನೆಕ್ಸ್ಟ್ ಸ್ಲೈಡ್ ಒಳಗೆ. ಫಸ್ಟ್ ಒನ್, ಪಿ ಆಫ್ ಏನಿದೆ ಇದು? ಓಕೆ, ಪಿ ಆಫ್ ಚಾನ್ಸಸ್ ನುರಿ ವಿಲ್ ಬೈ ಇಟ್. ಹೌದಾ? ನುರಿ ವಿಲ್ ಬೈ ಇಟ್. ಸೊ ಎಷ್ಟಿದೆ? 124. ಸೊ ಗುಡ್ ಪೆನ್ಸ್ ಇದ್ರೆ ಮಾತ್ರ ಆಕಿ ತಗೊಳ್ಳೋದು. ಹಾಗಿದ್ರೆ ಚಾನ್ಸಸ್ ಎಷ್ಟಿರುತ್ತೆ? 124/144. ಹೌದಾ? ಸೊ ನಂಬರ್ ಆಫ್ ಔಟ್ಕಮ್ಸ್ ಫೇವರಬಲ್ ಟು ಇ ಡಿವೈಡೆಡ್ ಬೈ ಟೋಟಲ್ ನಂಬರ್ ಆಫ್ ಆಲ್ ಪಾಸಿಬಲ್ ಔಟ್ಕಮ್ಸ್. ಕ್ಯಾನ್ಸಲ್ ಮಾಡ್ರಿ. ಇದರಿಂದ ಕ್ಯಾನ್ಸಲ್ ಮಾಡ್ಬೋದು. 4ಇಂದನೇ ಮಾಡೋಣ. 4 3s 12, 4 1s 4, 4 3s 12, 4 6s 24.
ಸೊ ಹಾಗಿದ್ರೆ ನಮಗೇನು ಆನ್ಸರ್ ಬಂತು 31/36. ಹೌದಾ? 31/36. ಈಗ ಎರಡನೇದೇನು ಸಿಂಪಲ್ ಅಗೇನ್, ಶಿ ವಿಲ್ ನಾಟ್ ಬೈ ಇಟ್. ಯಾವಾಗ ಕೊಂಡ್ಕೊಳಲ್ಲ? ಯಾವಾಗ ಅದು ಡಿಫೆಕ್ಟಿವ್ ಇದ್ರೆ. ಸೊ ಡಿಫೆಕ್ಟಿವ್ ಪೆನ್ಸ್ ಎಷ್ಟಿದಾವೆ? 20. ಹಾಗಿದ್ರೆ ಚಾನ್ಸಸ್ ಆಫ್ ನಾಟ್ ಬೈಯಿಂಗ್ ದ ಪೆನ್ಸ್ ಅಂದ್ರೆ ಎಷ್ಟಾಗುತ್ತೆ? 20 ಔಟ್ ಆಫ್ 144. ಓಕೆ, ಪಿ ಆಫ್ ನುರಿ ವಿಲ್ ನಾಟ್ ಬೈ ಇಟ್. ಹೌದಾ? ಸೊ ಎಷ್ಟಿದೆ? 20 ಔಟ್ ಆಫ್ 144. ಆಲ್ ರೈಟ್. ಸೊ ಈಗ ಅಗೇನ್ 4 ಇಂದ ಕ್ಯಾನ್ಸಲ್ ಮಾಡ್ಬೋದು. 4 5s are 20, 4 3s are 12, 4 6s are 24. That is 5/36. 5/36. ಗಾಟ್ ಇಟ್? ಅರ್ಥ ಆಯ್ತಾ? ಸೊ ಕೊಂಡ್ಕೊಳ್ಳೋಂಥ ಚಾನ್ಸಸ್ಸು 31/36, ನಾಟ್ ಬೈಯಿಂಗ್ ಚಾನ್ಸಸ್ಸು 5/36. ಆಲ್ ರೈಟ್. ಇಲ್ಲಿಗೆ ಈ ಪ್ರಶ್ನೆ ಕಂಪ್ಲೀಟ್ ಆಯಿತು. ಈಗ ನಮ್ಮ ಮುಂದಿನ ಪ್ರಶ್ನೆ ಕಡೆ ಹೋಗೋಣ. ಎ ಗೇಮ್ ಕನ್ಸಿಸ್ಟ್ಸ್ ಆಫ್ ಟಾಸಿಂಗ್ ಎ 1 rupee ಕಾಯಿನ್ 3 times and noting its outcome each time. Hanif wins if all the tosses give the same result, that is 3 heads or 3 tails, and loses otherwise. Calculate the probability that Hanif will lose the game. ಓಕೆ, ಏನು ಹೇಳ್ತಿದ್ದಾರೆ ಪ್ರಶ್ನೆಯೊಳಗೆ ಅಂದರೆ, ಒಂದು ಗೇಮ್ ಕನ್ಸಿಸ್ಟ್ ಆಫ್, ಓಕೆ, ಒಂದು ಆಟದಲ್ಲಿ ಯಾವ ರೀತಿ ಇದೆ ಅಂದರೆ, ಒಂದು ಕಾಯಿನ್ನ 3 ಸಾರ್ತಿ ನಾವು ಟಾಸ್ ಮಾಡ್ತಾರೆ, ಹಾಗೆ ಔಟ್ಕಮ್ಸ್ನ ನೋಟ್ ಮಾಡ್ತಾರೆ. ಈಗ ಹನೀಫ್ ಅನ್ನುವಂಥ ಹುಡುಗ ಆ ಒಂದು ಗೇಮಲ್ಲಿ ಗೆಲ್ಲಬೇಕು ಅಂದರೆ ಅಟ್ ಎ ಟೈಮ್, ಅಂದರೆ 3 ಸರ್ತಿ ಆ ಕಾಯಿನ್ನ ಟಾಸ್ ಮಾಡಿದಾಗ 3 ಸರ್ತಿನೂ ಹೆಡ್ ಬರಬೇಕು, ಇಲ್ಲ 3 ಸರ್ತಿನೂ ಟೇಲ್ ಬರಬೇಕು. ಒಂದು ಹೆಡ್ ಟೇಲ್ ಹೆಡ್ಡು, ಟೇಲ್ ಹೆಡ್ ಹೆಡ್, ಈ ರೀತಿ ಬಂತು ಅಂದರೆ ಓಕೆ, ಅಂದರೆ 3 ಹೆಡ್ಡು 3 ಟೇಲ್ ಬಿಟ್ಟು ಬೇರೆ ಏನೇ ಬಂದ್ರೂ ಆ ಹುಡುಗ ಸೋಲ್ತಾನೆ. ಹಾಗಿದ್ರೆ ವಾಟ್ ಈಸ್ ದ ಪ್ರಾಬಬಿಲಿಟಿ ಆಫ್ ಲೂಸಿಂಗ್ ದಟ್ ಗೇಮ್? ಫೈಂಡ್ ಔಟ್ ಮಾಡಬೇಕು. ಓಕೆ, ಸೊ ಫಸ್ಟ್ ಆಫ್ ಆಲ್, ವೆನ್ ಎ ಕಾಯಿನ್ ಈಸ್ ಟಾಸ್ಡ್ ಫಾರ್ 3 times, ನಮಗೆ ಸಿಗುವಂಥ ಪಾಸಿಬಲ್ ಔಟ್ಕಮ್ಸ್ಗಳೇನು ಅಂತ ಬರೆಯೋಣ. ಓಕೆ, ಸೊ ವೆನ್ ಎ ಕಾಯಿನ್ is tossed 3 times, total number of possible outcomes ಏನು? ಫಸ್ಟ್ ಆಫ್ ಆಲ್ ಏನೇನು ಬರುತ್ತೆ ನೋಡಿ, 3 ಸಲ ಹೆಡ್ಡು 3 ಸಲ ಟೇಲು ಸೆಕೆಂಡ್ರಿ, ಆದರೆ ಔಟ್ಕಮ್ಸ್ಗಳೇನು ಅವನ್ನ ಬರೆಯೋಣ. ಓಕೆ, ದಟ್ ಈಸ್ ಆರ್ ಅಂತ ಹೇಳಿ ಬರೆದು ಇಲ್ಲಿ ಬರಿತೀನಿ ಮುಂದೆ ಕೆಳಗಡೆ. ಹೌದಾ? 3 ಸರ್ತಿನೂ ಹೆಡ್ 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 ಬರಬೇಕು, ಇಲ್ಲ 3 ಸರ್ತಿನೂ ಟೇಲ್ 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 ಬರಬೇಕು. ಹೌದಾ? ನೆಕ್ಸ್ಟು ಒಂದು ಟೇಲ್ 2 ಹೆಡ್ ಬರಬೇಕು. ಹೌದಾ? ಆಮೇಲೆ 2 ಟೇಲ್ 1 ಹೆಡ್ ಬರಬೇಕು. ಅರ್ಥ ಆಗ್ತಿದ್ದದಾ? ಇಲ್ಲ, ಹಿಂಗೆ ಕಂಟಿನ್ಯೂ ಮಾಡೋಣ. ಒಂದು ಟೇಲ್ ಬಂದರೆ 2 ಹೆಡ್ ಬರುತ್ತೆ, ಆಮೇಲೆ 2 ಟೇಲ್ ಬಂದರೆ 1 ಹೆಡ್ ಬರುತ್ತೆ. ಹೌದಾ? ನೆಕ್ಸ್ಟ್ ಇನ್ನೊಂದೇನು ಚಾನ್ಸಸ್ಸು? ಒಂದು ಟೇಲು ಮತ್ತೆ ಹೆಡ್ಡು ಮತ್ತೆ ಟೇಲು. ಹೌದಾ? ಹಿಂಗೂ ಬರ್ತತಾನೆ. ಮತ್ತೆ ಇನ್ನೇನು ಬರ್ತದೆ? ಒಂದು ಹೆಡ್ಡು, ಒಂದು ಟೇಲು, ಆಮೇಲೆ ಇನ್ನೊಂದು ಹೆಡ್ಡು. ಕ್ಲಿಯರ್? ಸರಿ, ಮತ್ತೆ ಇನ್ನೂ ಏನೇನು ಬರ್ಬೋದು ಚಾನ್ಸಸ್ಸು? ಹೆಡ್ ಹೆಡ್ ಟೇಲ್, ಹೆಡ್ ಹೆಡ್ ಟೇಲ್ ಬರುತ್ತೆ. ಕರೆಕ್ಟಾ? ದೆನ್ ಟೇಲ್ ಹೆಡ್ ಟೇಲ್ ಆಯಿತು, ಹೆಡ್ ಟೇಲ್ ಹೆಡ್ ಆಯಿತು. ಓಕೆ, ದೆನ್ ಟೇಲ್ ಹೆಡ್ ಹೆಡ್ ಆಯಿತು. ಓಕೆ, ದೆನ್ ಟೇಲ್ ಟೇಲ್ ಹೆಡ್. ಅರ್ಥ ಆಗ್ತಿದ್ದದಲ್ಲ? ಸಿಂಪಲ್ ವಿಷಯ. 3 ಕೂಡ ಹೆಡ್ ಇರುತ್ತೆ, ಇಲ್ಲ 3 ಟೇಲ್ ಇರುತ್ತೆ, ಒಂದು ಟೇಲು ಆಮೇಲೆ 2 ಹೆಡ್ಡು. ಹೀಗೆ ನೀವು ಅದಲು ಬದಲು ಮಾಡ್ತಾ ಹೋಗೋದಷ್ಟೇ. ಓಕೆ, ಸೊ ಆರಾಮಾಗಿ ಬರಿಬೋದು ನೀವು. 2 ಹೆಡ್ಡು 1 ಟೇಲು. ಓಕೆ, ಆಮೇಲೆ ಒಂದು ಟೇಲು 1 ಹೆಡ್ಡು ಆಮೇಲೆ ಇನ್ನೊಂದು ಟೇಲು. ಈ ರೀತಿಯಾಗಿ ಔಟ್ಕಮ್ಸ್ಗಳನ್ನು ಬರೀತಿರೋದಷ್ಟೇ. ಓಕೆ, ಸೊ ಇವುಗಳನ್ನು ಏನು ಮಾಡೋದು ಅಂದರೆ, ಎಷ್ಟು ಬರ್ತವೆ ಅಂತ ಹೇಳಿ ಲಾಸ್ಟಿಗೆ ಬರ್ಕೋಬೇಕಲ್ಲ, ಟೋಟಲ್ ನಂಬರ್ ಆಫ್ ಔಟ್ಕಮ್ಸ್ ಬೇಕಲ್ಲ ನಮಗೆ, ಅದಕ್ಕೆ ಬರೀತಿರೋದು. ಓಕೆ, ಸರಿ, ಇನ್ನು ಏನೇನಿದೆ? ಎಲ್ಲ ಆಯಿತು ಅಂದ್ಕೊತೀನಿ. ಹೌದಾ? ಎಲ್ಲ ಆಗಿದೆ ಅಲ್ವಾ? ಓಕೆ,
ಎಲ್ಲ ಬಂದಿದೆ. ಸೊ ಈಗ ಎಷ್ಟಿದೆ? 1 2 3 4 5 6 7 8 ಇದೆ. ಟೋಟಲ್ ಔಟ್ಕಮ್ಸ್ ಎಷ್ಟಿದೆ ಹಾಗಿದ್ರೆ? ವಿಚ್ ಈಸ್ ಈಕ್ವಲ್ ಟು 8. ಓಕೆ, ಸೊ ಟೋಟಲ್ ಔಟ್ಕಮ್ಸ್ ನಮಗೆ ಸಿಗೋವಂಥದ್ದು 8. ಈ ಟೋಟಲ್ ನಂಬರ್ ಆಫ್ ಆಲ್ ಪಾಸಿಬಲ್ ಔಟ್ಕಮ್ಸ್ ಎಷ್ಟಿದೆ? 8ರಲ್ಲಿ ನಾವು ಏನನ್ನ ಫೈಂಡ್ ಔಟ್ ಮಾಡಬೇಕು? ನೋಡಿ, ಮೊದಲನೇದಾಗಿ ಏನು ಫೈಂಡ್ ಔಟ್ ಮಾಡಬೇಕು ಅದನ್ನ ನೋಡೋಣ. ಮೊದಲನೇದಾಗಿ ಪ್ರಶ್ನೆಯಲ್ಲಿ ಏನು ಹೇಳ್ತಿದ್ದಾರೆ? ವೆನ್ ಇಟ್ ಈಸ್ 3 times ಹೆಡ್ 3 times ಟೇಲ್. ಓಕೆ, 3 times ಹೆಡ್ 3 times ಟೇಲ್ ಬಂದಾಗ ಮಾತ್ರ ಹುಡುಗ ಗೆಲ್ಲೋದು. ಹಾಗಿದ್ರೆ ಚಾನ್ಸಸ್ ಎಷ್ಟಿರೋದು? 2. ಔಟ್ ಆಫ್ 8 ಪಾಸಿಬಲ್ ಔಟ್ಕಮ್ಸ್ ಅಲ್ಲಿ ಚಾನ್ಸ್ ಇರೋದು 2. ಹೌದಾ? ಒಂದು ಹೆಡ್ ಹೆಡ್ ಹೆಡ್, ಟೇಲ್ ಟೇಲ್ ಟೇಲ್. ಹಾಗಿದ್ರೆ ಉಳಿದಿರೋ 6 ಚಾನ್ಸಸ್ಸು ಲೂಸ್ ಆಗಲಿಕ್ಕೆ ಇರುವಂಥದ್ದು. ನಮಗೇನು ಕೇಳಿದ್ದು ಪ್ರಶ್ನೆಯಲ್ಲಿ? ಹನೀಫ್ ವಿಲ್ ಲೂಸ್ ದ ಗೇಮ್. ಸೊ ಹಾಗಿದ್ರೆ ಇಲ್ಲಿ ಬರೆಯೋಣ, ಪಿ ಆಫ್ ಓಕೆ ಲೂಸಿಂಗ್ ದ ಗೇಮ್ ಇಸ್ ಈಕ್ವಲ್ ಟು ಏನು? 6 out of 8. ಅರ್ಥ ಆಯ್ತಲ್ಲ ಹೆಂಗೆ 6 out of 8 ಅಂತ ಹೇಳಿ? ಸೊ this is total number of outcomes, the number of outcomes which is favorable to losing the game. ಅಂದ್ರೆ ಯಾವ್ದು? 1 2 3 4 5 6. ಹೌದಾ? ಈ 6 ಕೂಡ ಫೇವರಬಲ್ ಇದೆ ಯಾವುದಕ್ಕೆ? ಲೂಸಿಂಗಿಗೆ. ಸೊ 2 3s are 6, 2 4s are 8. You will get 3 out of 4. ನಮಗೆ ಕೇಳಿದ ಅದೇ ತಾನೆ, ಪ್ರಾಬಬಿಲಿಟಿ ಆಫ್ ಲೂಸಿಂಗ್ ದ ಗೇಮ್, ನಾಟ್ ವಿನ್ನಿಂಗ್ ದ ಗೇಮ್. ವಿನ್ನಿಂಗಿಗೆ ಯಾವ್ದ್ಯಾವುದು? ಇವೆರಡು. ಹೌದಾ? ದೀಸ್ 2 ಆರ್ ಫಾರ್ ವಿನ್ನಿಂಗ್. ಅರ್ಥ ಆಯ್ತಾ? ಸರಿ, ಇಲ್ಲಿಗೆ ಈ ಪ್ರಶ್ನೆ ಮುಗೀತು. ಮುಂದಿನ ಪ್ರಶ್ನೆ ಕಡೆ ಹೋಗೋಣ. ಎ ಡೈ ಈಸ್ ಥ್ರೋನ್ ಟ್ವೈಸ್. ವಾಟ್ ಈಸ್ ದ ಪ್ರಾಬಬಿಲಿಟಿ ದಟ್ 5 will not come up either time? 5 will come up at least once. Hint: throwing a die twice and throwing 2 dice simultaneously are treated as the same experiment ಅಂತ ಹೇಳ್ತಿದ್ದಾರೆ. ಓಕೆ, ನೋಡಿ, ಹೆಂಗಾದ್ರೂ ಕನ್ಸಿಡರ್ ಮಾಡಿ, ಒಂದು ದಾಳನ, ಒಂದು ಡೈನ 2 ಸಾರ್ತಿ ತೂರಿದ್ರು ಅಂತನಾದ್ರೂ ಅಂದ್ಕೊಳ್ಳಿ, ಅಥವಾ ಅದನ್ನ ಅಟ್ ಎ ಟೈಮ್ 2 ಡೈಸ್ನ ತಗೊಂಡು ಥ್ರೋ ಮಾಡಿದ್ರು, ತೂರಿದ್ರು ಅಂತನಾದ್ರೂ ಅಂದ್ಕೊಳ್ಳಿ, ದಾಳ ಹಾಕಿದ್ರು ಅಂತ, ನಿಮ್ಮ ಇಷ್ಟ ಅದು. ಬಟ್ ನಾವು ಕಂಡು ಹಿಡಿಬೇಕಾಗಿರೋ ಪ್ರಾಬಬಿಲಿಟಿ ಏನು? 5 will not come up either time. ಓಕೆ, ಸೊ ಎರಡೂ ಸಲನೂ, ಅಥವಾ ಒಂದು ಸಲ ಕೂಡ, 2 ಸಲ ಅಲ್ಲ, either ಟೈಮ್ ಅಂದರೆ ಒಂದು ಸರ್ತಿನೂ 5 ಬಂದಿಲ್ಲ ಅಂತ ಪ್ರಾಬಬಿಲಿಟಿ ಯಾವುದು ಫೈಂಡ್ ಔಟ್ ಮಾಡಬೇಕು. ಇನ್ನೊಂದು 5 will come up at least once. ಓಕೆ, ಸೊ ಹೆಂಗೆ ಫೈಂಡ್ ಔಟ್ ಮಾಡೋದು? ನೋಡಿ, ನಾವು ಹಿಂದಿನ ಸೆಷನಲ್ಲಿ, ಅದರ ಹಿಂದಿನ ಸೆಷನಲ್ಲಿ ಅಂದರೆ ಫಸ್ಟ್ ಸೆಷನಲ್ಲೇ ನಾನು ಈ ಡೈಸ್ ಮೇಲಿಂದ ಒಂದು ಪ್ರಾಬ್ಲಮ್ನ ಸಾಲ್ವ್ ಮಾಡಿದ್ದೆ. ಅವಾಗ ನೆನಪಿದೆನಾ? ಹೇಗಿತ್ತು ಅಂದರೆ, ಈ ರೀತಿಯಾಗಿ ನಾವು ಟೇಬಲ್ ರೀತಿ ಹಾಕಿ, ಕಾಲಮ್ನ ಹಾಕಿ, ಇಲ್ಲಿ 1 2 3 4 5 6, ಇಲ್ಲಿ 1 2 3 4 5 6 ಅಂತ ಹೇಳಿ ಇಲ್ಲೆಲ್ಲ ಔಟ್ಕಮ್ಸ್ಗಳನ್ನು ಬರೆದಿದ್ವಿ. ನೆನಪದ? ಟೋಟಲ್ ಎಷ್ಟು ಔಟ್ಕಮ್ಸ್ ಬಂದಿತ್ತು ಗೊತ್ತಾ? 36 ಔಟ್ಕಮ್ಸ್ ಬಂದಿತ್ತು. ಓಕೆ, ಸೊ ಹಾಗಿದ್ರೆ ಟೋಟಲ್ ನಂಬರ್ ಆಫ್ ಪಾಸಿಬಲ್ ಔಟ್ಕಮ್ಸ್ ವೆನ್, ಇಲ್ಲಿ ಬರಿತೀನಿ, ವೆನ್ 2 ಡೈಸ್ ಆರ್ ಥ್ರೋನ್, ಅವಾಗ ನಮಗೆ ಸಿಗುವಂಥ ಟೋಟಲ್ ನಂಬರ್ ಆಫ್ ಆಲ್ ಪಾಸಿಬಲ್ ಔಟ್ಕಮ್ಸ್ ಎಷ್ಟು ಸಿಗುತ್ತೆ ಅಂದರೆ, ಟೋಟಲ್ ನಂಬರ್ ಆಫ್ ಆಲ್ ಪಾಸಿಬಲ್ ಔಟ್ಕಮ್ಸ್ ವಿಲ್ ಬಿ ಈಕ್ವಲ್ ಟು 36. ಅರ್ಥ ಆಯ್ತಾ? 2 ಡೈಸ್ನ ಥ್ರೋ ಮಾಡಿದಾಗ 36 ಔಟ್ಕಮ್ಸ್ ನಮಗೆ ಬರುತ್ತೆ. ಇದರಲ್ಲಿ 6, ಹೌದಾ? ಅದರಲ್ಲಿ 6 ಇರುತ್ತೆ, ಏನು ಫೇಸಸ್ಗಳು. 6 6 36. ಅದು ಹೇಗೆ ಬರುತ್ತೆ 36 ಔಟ್ಕಮ್ಸ್ ಅಂತ ನಾವು ನೋಡಿದ್ವಿ ಅಂತಾನು ಹೇಳಿದೆ ನಾನು, ಹೌದಾ? ಓಕೆ, ಸೊ ಈಗ ಪ್ರಶ್ನೆಗೆ ಹೋಗೋಣ. 5 will not come up either time ಅಂತ ಹೇಳ್ತಿದ್ದಾರೆ. ಫಸ್ಟ್ ಆಫ್ ಆಲ್ 5 ಎಷ್ಟು ಸರ್ತಿ, ಈಗ ಈ ರೀತಿ ಕಾಲಮ್ ರೀತಿ ಹಾಕಿದಾಗ, ಓಕೆ, 5 ಎಷ್ಟು ಸರ್ತಿ ಬರುತ್ತೆ, ಔಟ್ಕಮ್ಸ್ಗಳಲ್ಲಿ 5 ಎಷ್ಟು ಸರ್ತಿ ಬರುತ್ತೆ ಅನ್ನೋದನ್ನ ಫೈಂಡ್ ಔಟ್ ಮಾಡಿಕೊಂಡ್ರೆ ಎಷ್ಟು ಸರ್ತಿ 5 ಬರದೇ ಇರೋ ಚಾನ್ಸಸ್ ಇದೆ ಅಂತ ಫೈಂಡ್ ಔಟ್ ಮಾಡ್ಕೋಬಹುದು. ಓಕೆ, ನಾನು ಹೇಳೋದು ಅರ್ಥ ಆಗ್ತಿದಾ? ನೋಡ್ರಿ, ಸಿಂಪಲ್ ಆಗಿ ಇಲ್ಲೇ ತೋರಿಸ್ತೀನಿ. ಇಲ್ಲಿ 1 2 3 4 5 6, ಹೌದಾ? ಈ ಕಡೆ 1 2 3 4 5 6 ಇಷ್ಟದೇ ತಾನೆ?
ಹೌದಾ? ಈಗ ನಮಗೆ 5ರ ಕಡೆಗೆ ಅಷ್ಟೇ ಗಮನ ಕೊಡೋಣ. ಓಕೆ, 5 ಯಾವುದೇ ನಂಬರ್ ಜೊತೆ ಜೋಡಿಯಾಗಿ ಬರುವಂಥ ಚಾನ್ಸಸ್ ಯಾವ್ದ್ಯಾವ್ದಿದೆ ಹೇಳ್ರಿ. ಸೊ ಇಲ್ಲಿ ನೋಡಿ 1,5 ಹೌದಾ, 1,1 1,2 1,3 1,4 ಹಿಂಗೆ ಹೆಂಗೆ ಬರಿತೀವಲ್ಲ ಹಾಗೆ 1,5 ಬರುತ್ತೆ. ಹಾಗೆ ಈ ಒಂದು ರೋ ಅಲ್ಲಿ 2,5 ಬರುತ್ತೆ. ಹೌದಾ? ದೆನ್ ಈ ಕಡೆಗೆ 3,5 4,5 5,5 ಓಕೆ, ಹಾಗೆ 6,5 ಓಕೆ. 1 2 3 4 5 6 ಆಯಿತು. ಓಕೆ, ಸೊ ನಾನು ಹಿಂಗೆ ಬರದೆ ಇದನ್ನ ಈ 5 ಜೊತೆ ಜೋಡಿ ಮಾಡ್ತಾ ಬರದೆ. ಈಗ ಈ ಕಡೆಗೆ ಹೋಗೋಣ. ನೋಡಿ ಇಲ್ಲಿ ನೋಡಿ 5,1 5,1 1,5 5,1 ದೇ ಆರ್ ಡಿಫ್ರೆಂಟ್. ಓಕೆ, ಸೊ 5,1 ಹಾಗೆ 5,2 5,3 ದೆನ್ 5,4 5,5 ಆಲ್ರೆಡಿ ಇದೆ. ಇಲ್ಲಿ 5,6 ಹೆಂಗೆಂಗೋ ಬರೀತಿದ್ದೀನಿ. ಹೌದಾ, ಹುಚ್ಚುಚ್ಚಂಗೆ ಬರೀತಿದ್ದೀನಿ ಅಂತ ಬೈಕೋಬಿಡ್ರಿ. ಬಟ್ ಸ್ವಲ್ಪ ಅಕ್ಷರ ದೊಡ್ಡದು, ಜಾಗ ಚಿಕ್ಕದು, ಹಾಗಾಗಿ. ಆದರೆ ಇವಾಗ ಇದನ್ನೇ ಎಣಿಸ್ಬಿಡ್ತೀನಿ. 1 2 3 4 5 6 7 8 9 10 11 ಅದೆ ಒಟ್ಟು. ಹಾಗಿದ್ರೆ ಔಟ್ಕಮ್ಸ್ ಎಷ್ಟು ಬರುತ್ತೆ ನಮಗೆ? 11 ಔಟ್ಕಮ್ಸ್ ಬರುತ್ತೆ. ಅರ್ಥ ಆಯ್ತಾ? ಇದನ್ನೇನು ಅಳಿಸೋದು ಬೇಡ ಅನ್ಕೊಂತೀನಿ, ನಿಮಗೆ ರೆಫರೆನ್ಸಿಗಿರುತ್ತೆ ಅಲ್ಲ, ಹೆಂಗೆಂಗೋ ಬರ್ದೀನಿ ಅಂದರು. ಓಕೆ, ಸೊ ಟೋಟಲ್ ಎಷ್ಟದೆ ಔಟ್ಕಮ್ಸು? 11. ಹೌದಾ? ಸೊ ಈಗ 11 ಔಟ್ಕಮ್ಸ್ಗಳಲ್ಲಿ 5 ಇದೆ. ಹೌದಾ? 11 ಔಟ್ಕಮ್ಸ್ಗಳಲ್ಲಿ ಒಂದಲ್ಲ ಒಂದು ಕಡೆ 5 ಇದೆ. ನಮಗೇನು ಬೇಕೀಗ? 5 ವಿಲ್ ನಾಟ್ ಕಮ್ ಅಪ್ ಎಯ್ದರ್ ಟೈಮ್. ಒಂದು ಸಲನೂ ಇದರೊಳಗೆ 5 ಇರಬಾರ್ದಪ್ಪ, ಅಂಥದ್ದು ಬೇಕು. ಹೆಂಗೆ ಫೈಂಡ್ ಔಟ್ ಮಾಡ್ತೀರಿ? ಸೊ ಇಲ್ಲಿ ಬರೆಯೋಣ. ನಂಬರ್ ಆಫ್ ಔಟ್ಕಮ್ಸ್ ವಿತ್ 5 ನಂಬರ್ ಆಫ್ ಔಟ್ಕಮ್ಸ್ ವಿತ್ 5 ಇಸ್ ಈಕ್ವಲ್ ಟು ಎಷ್ಟಿದೆ? 11. ಹಾಗಿದ್ರೆ ನೆಕ್ಸ್ಟ್ ಇಲ್ಲಿ ಬರೀತೀನಿ. ನಂಬರ್ ಆಫ್ ಔಟ್ಕಮ್ಸ್ ವಿತೌಟ್ 5 ಅಂದರೆ ಏನಾಗುತ್ತೆ? 5 ಇಲ್ಲದೆ ಇರುವಂಥ ನಂಬರ್ಗಳು ಎಷ್ಟು ಸಿಗುತ್ತೆ? 5 ಒಟ್ಟು ಇಲ್ಲೇ ಇಲ್ಲಪ್ಪ ಅದರೊಳಗೆ ಅನ್ನುವಂಥ ಔಟ್ಕಮ್ಸ್ಗಳು ಎಷ್ಟು ಸಿಗುತ್ತೆ? 36 - 11 ಮಾಡ್ರಿ. 36 - 11 ಮಾಡಿದರೆ ಎಷ್ಟು ಬರುತ್ತೆ? ಹೌ ಮಚ್ ಯು ವಿಲ್ ಗೆಟ್? ಯು ವಿಲ್ ಗೆಟ್ 25. ಓಕೆ, 24 or 25? 3 - 1 2 6 - 1 5 ಕರೆಕ್ಟ್ ಅದಲ್ಲ? ಓಕೆ, ಸೊ 25. ಗಾಟ್ ಇಟ್? ಸೊ ನಂಬರ್ ಆಫ್ ಔಟ್ಕಮ್ಸ್ ವಿತೌಟ್ 5 ಅಂದರೆ ಯು ವಿಲ್ ಗೆಟ್ 25. ಸೊ ನಮಗೂ ಅದನ್ನೇ ಕೇಳ್ತಿದ್ದಾರೆ. 5 ವಿಲ್ ನಾಟ್ ಕಮ್ ಅಪ್ ಐದರ್ ಟೈಮ್. ಇಲ್ಲಿ ಬರೆಯೋಣ. ಫಸ್ಟ್ ಒನ್, ಪಿ ಆಫ್ 5 ವಿಲ್ ನಾಟ್ ಕಮ್ ಐದರ್ ಟೈಮ್. ಓಕೆ, ಸೊ ಟೋಟಲ್ ಎಷ್ಟಿದೆ? ಒಂದು ಸರ್ತಿನೂ 5 ಬರಲ್ಲ ಅಂದರೆ ಅದು 25. ಹೌದಾ? 25 ಟೈಮ್ಸ್ 5 ರಿಪೀಟ್ ಆಗಲ್ಲ. ಔಟ್ ಆಫ್ 36 ಪಾಸಿಬಲ್ ಔಟ್ಕಮ್ಸ್. ಸೊ 25 ಔಟ್ ಆಫ್ 36. ಓಕೆ, ಮತ್ತೆ ಎರಡನೇದು ಪಿ ಆಫ್ ಇದೇನಿರುತ್ತೆ? 5 ವಿಲ್ ಕಮ್. ಹೌದಾ? 5 ಬರೋವಂಥ ಚಾನ್ಸಸ್ ಎಷ್ಟದೆ ಅಂದರೆ ನೋಡಿ, ನಂಬರ್ ಆಫ್ ಔಟ್ಕಮ್ಸ್ ವಿತ್ 5 ಅಂದರೆ 11 ಔಟ್ ಆಫ್ 36. ಬರೀರಿ ಅದನ್ನು. 11 ಔಟ್ ಆಫ್ 36 ಎಷ್ಟೆ? ಕ್ಲಿಯರ್? ಓಕೆ, ಆಲ್ ರೈಟ್. ಸೊ ಇಲ್ಲಿಗೆ ಈ ಪ್ರಶ್ನೆನೂ ಕೂಡ ಕಂಪ್ಲೀಟ್ ಆಯಿತು. ಹಾಗಿದ್ರೆ ಮಕ್ಕಳೇ, ಇವತ್ತಿನ ನಮ್ಮ ಸೆಷನಲ್ಲಿ ನಾವು ಏನನ್ನ ಕಲ್ತ್ವಿ ಅನ್ನೋದನ್ನ ಒಮ್ಮೆ ಕ್ವಿಕ್ ಆಗಿ ಸಮರೈಸ್ ಮಾಡೋಣ. ಆಲ್ ರೈಟ್, ಸರಿ. ಇಲ್ಲಿಗೆ ನಾವು ಎಲ್ಲ ಪ್ರಶ್ನೆಗಳನ್ನು ಆಲ್ಮೋಸ್ಟ್ ಎಲ್ಲ ಪ್ರಶ್ನೆಗಳನ್ನು ಸಾಲ್ವ್ ಮಾಡಿದಾಯಿತು. ಎಕ್ಸಸೈಸ್ ಕ್ವಶನ್ಸ್ಗಳನ್ನು ಏನನ್ನ ಕಲ್ತ್ವಿ ಇವತ್ತು ನಾವು? ಪ್ರಾಬಬಿಲಿಟಿ ಮೇಲೆ ಇರುವಂಥ ಎಲ್ಲ ಎಕ್ಸಸೈಸ್ ಕ್ವಶನ್ಸ್ಗಳನ್ನು ಸಾಲ್ವ್ ಮಾಡಿದ್ವಿ ಇವತ್ತು ನಾವು. ಇಲ್ಲಿಗೆ ಈ ಪ್ರಾಬಬಿಲಿಟಿ ಚಾಪ್ಟರ್ ಏನಿದೆ ಅಲ್ಲ ಪೂರ್ತಿಯಾಗಿ ಕಂಪ್ಲೀಟ್ ಆಯಿತು. ಹೌದಾ? ಸೊ ನಾಳೆ ಸೆಷನಲ್ಲಿ ಇದ್ರ ಮೇಲೆ ಇರುವಂತಹ ಎಕ್ಸಾಂಪಲರ್ ಪ್ರಶ್ನೆಗಳನ್ನು ಸಾಲ್ವ್ ಮಾಡೋಣ. ಇಲ್ಲಿ ತನಕ ಏನೇನು ಸಾಲ್ವ್ ಮಾಡಿದೀವಲ್ಲ, ಏನೇನು ಡಿಸ್ಕಸ್ ಮಾಡಿದೀವಲ್ಲ, ಆ ಎಲ್ಲ ಕಾನ್ಸೆಪ್ಟ್ಗಳನ್ನು ಚೆನ್ನಾಗಿ ಅಭ್ಯಾಸ ಮಾಡಿ ಅಂತ ಹೇಳ್ತಾ ನಾಳೆ ಸೆಷನಲ್ಲಿ ಮತ್ತೆ ಮೀಟ್ ಆಗೋಣ. ಅಲ್ಲಿವರೆಗೂ ಟೇಕ್ ಕೇರ್ ಎವ್ರಿ ಒನ್. ಹ್ಯಾವ್ ಎ ಗ್ರೇಟ್ ಡೇ.
ಧನ್ಯವಾದಗಳು.